ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಸಾಂಖ್ಯಯೋಗದ 44, 45 ಮತ್ತು 47ನೇ ಶ್ಲೋಕವನ್ನ ಮನನ ಮಾಡೋಣ. 44ನೇ ಶ್ಲೋಕ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಅದರ ಅರ್ಥ, ಇಂದ್ರಿಯ ಭೋಗ ಮತ್ತು ಭೌತಿಕ ಐಶ್ವರ್ಯಕ್ಕೆ ಹೆಚ್ಚು ಅಂಟಿಕೊಂಡಿರುವ ಮತ್ತು ಅಂತಹ ವಿಷಯಗಳಿಂದ ವಿಸ್ಮಯಗೊಂಡವರ ಮನಸ್ಸಿನಲ್ಲಿ ಪರಮಾತ್ಮನಿಗೆ ಭಕ್ತಿಯಿಂದ ಸೇವೆ ಸಲ್ಲಿಸುವ ದೃಢ ಸಂಕಲ್ಪವು ಇರುವುದಿಲ್ಲ. ನಾವು ಹಿಂದಿನ ಸತ್ಸಂಗದಲ್ಲಿ 2 ಶ್ಲೋಕಗಳನ್ನ ನೋಡಿದ್ವಿ. ಇದು 40ನೇ ಶ್ಲೋಕ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇಲ್ಲಿ ಕರ್ಮ ಯೋಗಿಗೂ ಮತ್ತೆ ಕಾಮ್ಯ ಕರ್ಮವನ್ನ ಮಾಡುವವನಿಗೆ ಹೇಗೆ ಅನ್ನೋದನ್ನ ಹೇಳಲ್ಪಟ್ಟಿದೆ. ಯಾರು ಕರ್ಮ ಯೋಗವನ್ನ ಮಾಡ್ತಾರೋ ಅಂಥವರಿಗೆ ಅವರು ಪ್ರಯತ್ನ ಮಾಡೋದ್ರಲ್ಲಿ ಅವರು ಯಾವಾಗ್ಲೂ ಅದರಲ್ಲಿ ಇಲ್ಲಿಗೆ ನಿಂತು ಹೋಯ್ತಪ್ಪ ಅನ್ನೋ ಹಾಗಿಲ್ಲ. ಎಲ್ಲಿ ಅವರು ನಿಲ್ಸಿರ್ತಾರೋ ಅಲ್ಲಿಂದಲೇ ಮುಂದೆ ಅವರು ಅಲ್ಲಿಂದಲೇ ಶುರು ಮಾಡ್ತಾರೆ. ಏನಾದ್ರೂ ಕರ್ಮಯೋಗವನ್ನ ಮಾಡ್ತಾ 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 ಅವನು ಸತ್ತೋಗ್ತಾನೆ ಅಂತಂದ್ರೂ ಸಹ ಅದು ಎಲ್ಲೂ ಹೋಗಲ್ಲ. ಅವನಲ್ಲಿ ಅದು ಹಾಗೆ ಇರುತ್ತೆ, ಅವನು ಮಾಡಿದ ಅಂತಹ ಫಲ ಅನ್ನೋದು. ಇಲ್ಲಿ ಕಾಮ್ಯ ಫಲ ಅಲ್ಲ, ನಿಷ್ಕಾಮ ಕರ್ಮವಾಗಿರೋದ್ರಿಂದ ಅವನಲ್ಲಿ ಒಳ್ಳೆಯ ಸಂಸ್ಕಾರಗಳೇ ಮೂಡಿ ಬಂದಿರುತ್ತೆ. ಅವನನ್ನ ಆತ್ಮಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಆತ್ಮಜ್ಞಾನ ಯಾವತ್ತೂ ಪ್ರಯತ್ನ ಎಷ್ಟು ಮಾಡಿದ್ರು ಸಾಕು, ಅದು ಹಾಗೆ ಇರುವಂತಹದ್ದು. ಬೇರೆ ಎಲ್ಲ ನಮ್ಮ ಗಳಿಕೆಗಳೆಲ್ಲನೂ ಒಂದ್ ಮನೆ ತಗೊಂಡಿರಬಹುದು, ಒಂದು ಏನೋ ನಮಗೆ ಸಂಪಾದನೆಯನ್ನ ಎಲ್ಲ ಮಾಡ್ಕೊಂಡಿದ್ರು ಅದೆಲ್ಲ ನಾವು ಬಿಟ್ಟು ಹೋಗುವಂತಹದ್ದೇ, ಮತ್ತೆ ಅವೆಲ್ಲ ಬದಲಾವಣೆಗೆ ಒಳಗೊಂಡಿರುವಂತಹದ್ದೇ. ಇಂದು ಇರುತ್ತೆ, ನಾಳೆ ಹೋಗುತ್ತೆ. ಆದರೆ ಈ ಕರ್ಮಯೋಗವನ್ನು ಮಾಡಿದಾಗ ಬರುವಂತಹ ಫಲ ಏನಿದೆ ಅದು ಶಾಶ್ವತವಾಗಿ ಇರುತ್ತೆ. ಅದು ಮುಂದಿನ ನಮ್ಮ ಜನ್ಮಗಳಿಗೂ ಸಹ ಅದು ಸಹಾಯಕಾರಿಯಾಗತ್ತೆ. ಅದು ಎಲ್ಲಿ ಬಿಟ್ಟು ಹೋದ್ರೆ ಇಲ್ಲ, ಅಲ್ಲೇ ಪರಿಷ್ಕರಣೆಯಾಗಿ ಅವನ ಜ್ಞಾನ ಸಂಪಾದನೆ ಮಾಡ್ದ ಅಂತಂದ್ರೆ ಅಲ್ಲಿಗೆ ಬಂಧ ಮುಕ್ತನಾಗ್ಬಿಡುತ್ತಾನೆ. ಅವನು ಈ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದ್ತಾನೆ. ನೀನು ಸ್ವಲ್ಪ ಪ್ರಯತ್ನ ಮಾಡಿದ್ರು ಸಾಕು ಅನ್ನೋದನ್ನ ಇಲ್ಲಿ ನಾವು ಮನಗಂಡ್ವಿ. ಇಲ್ಲಿ ಕೊನೆಯದ್ರಲ್ಲಿ ನಾವು ಈ ಮಹಾಭಯದಿಂದ ಪಾರು ಮಾಡುತ್ತದೆ. ಅಂದ್ರೆ ನಾನು ಸತ್ ಹೋಗ್ತೀನಿ ಅನ್ನೋದು ಮಹಾಭಯ. ಈ ಕರ್ಮಯೋಗವನ್ನು ಮಾಡ್ತಾ 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 ಅವನಿಗೆ ಗೊತ್ತಾಗತ್ತೆ ಇದೆಲ್ಲ ಈ ಕರ್ಮ ಅನ್ನೋದು ನನ್ನಲ್ಲಿಲ್ಲ, ಎಲ್ಲ ಪ್ರಕೃತಿಯಲ್ಲಿ ಇರುವಂತಹದ್ದು. ಅದರಿಂದ ನನಗೆ ಈ ಜನ್ಮ ಮತ್ತು ಮರಣ ಚಕ್ರದಿಂದ ನಾನು ದಾಟಿದ್ದೀನಿ ಅನ್ನೋದು ಜ್ಞಾನ ಅನ್ನೋದು ಅವನು ಪಡ್ಕೊಳ್ತಾನೆ ಮುಂದೆ. ಇದು ಒಂದೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಇಲ್ಲಿ ನೋಡಿದ್ವಿ ನಾವು, ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೇಹ ಕುರುನಂದನ ಬಹುಶಾಖಾಹ್ಯ ಅನಂತಾಶ್ಚ ಬುದ್ಧಯೋ ವ್ಯವಸಾಯಿನಂ. ವ್ಯವಸಾಯಾತ್ಮಿಕ ಬುದ್ಧಿ ಅಂತಂದ್ರೆ ಇವಾಗ ಹೇಗೆ ನಾವು ಒಂದು ವ್ಯವಸಾಯ ಮಾಡುವಂತಹ ಒಂದು ಫೀಲ್ಡ್ ಇರುತ್ತಲ್ಲ, ಹೊಲ ಗದ್ದೆ ಅವುಗಳನ್ನೆಲ್ಲಾನು ನಾವು ಅಲ್ಲಿರುವಂತಹ ಕಸ ಎಲ್ಲವನ್ನು ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ನಾವು ಏನು ಬೆಳಿಬೇಕು ಅಂತ ಇದೀವೋ ಅದಕ್ಕೆ ಸಜ್ಜುಗೊಳಿಸ್ತೀವಲ್ಲ, ಹಾಗೆ ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿರುವ ಅರಿಷಡ್ ವರ್ಗಗಳನ್ನೆಲ್ಲ ನಾವು ತೆಗೆದು ಹಾಕ್ಬಿಟ್ಟು ನನಗೆ ಜ್ಞಾನವೇ ಬೇಕು, ಮುಕ್ತಿಯೇ ಬೇಕು ಅನ್ನುವ ಒಂದು ಥಾಟನ್ನ
ನಾವು ಅಲ್ಲಿ ಆ, ನೆಲೆಗೊಳಿಸ್ಬೇಕು. ಅದು ವ್ಯವಸಾಯಾತ್ಮಿಕ ಬುದ್ಧಿ. ಅದು ಬಹುಶಾಖೆಗಳ ಆಗ್ಬಾರ್ದು, ಒಂದೇ ಶಾಖೆ ಆಗಿರ್ಬೇಕು. ಅದು ಒಂದು ಕಡೆಗೆ ನೆಟ್ಟ ನೇರವಾಗಿ ಹೋಗ್ಬೇಕು. ವಿವಿಧ ಶಾಖೆಗಳಾಯ್ತು ಅಂತಂದ್ರೆ ಅಲ್ಲಿ ಹ್ಮ್, ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಹಿಂದಿನ ವಾರದಲ್ಲಿ ನೋಡಿದ್ವಿ. ಈಗ ಹೇಳ್ತಾರೆ, ಆ, ಇದರ ಪ್ರಶ್ನೆಗಳನ್ನ ಸಹ ಒಂದಷ್ಟು ಇವೆ. ಇಂದ್ರಿಯ ಭೋಗ ಅಂದ್ರೆ ಏನು ಅಂತ ನಾವು ಚರ್ಚೆ ಮಾಡೋಣ. ಆ, ಮಾಲಾಜಿ, ನೀವು ಕಾಣಿಸ್ತಾ ಇದ್ದೀರಾ? ಆ, ಇಂದ್ರಿಯ ಭೋಗ ಅಂದ್ರೆ ಏನಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಆ ಇಂದ್ರಿಯ ಭೋಗಗಳು ಅಂದ್ರೆ ನಮ್ಮ ಇಂದ್ರಿಯಕ್ಕೆ ಖುಷಿ ಕೊಡುವಂಥದ್ದು, ತಿನ್ನೋದಿರ್ಬೋದು ಅಥವಾ ತುಂಬಾ ಡ್ರೆಸ್ಸಿಂಗ್ ಮೇಲೆ ಗಮನ ಕೊಡೋದಿರ್ಬೋದು, ಆ ಅಥವಾ ಏನಂದ್ರೆ ಮಜಾ ಮಾಡೋದು, ಎಲ್ಲ ಬೇಸಿಕಲಿ ಹ್ಮ್ ಮಜಾ ಮಾಡೋದು ಅಂತ ನಾವೇನ್ ಹೇಳ್ತೀವಿ, ಅವೆಲ್ಲ ಹ್ಮ್ ಇಂದ್ರಿಯ ಭೋಗಗಳು. ಹ್ಮ್. ಅದು ಒಂದು ಇವಾಗ ಹ್ಮ್ ಆ, ಧನ ಕನಕ ಹಾ, ಸಂಪಾದನೆ ಮಾಡೋದಿರಬಹುದು. ಹೌದು. ಮತ್ತೆ ಈಗ ಮನೆ ಆ, ಅಂಥದ್ದು ಸಂಪತ್ತನ್ನ ಗಳಿಸುವಂತಹದ್ದು. ಹಾ. ಹಾಗೆ ನಮ್ಮ ಪಂಚೇಂದ್ರಿಯಗಳಿಗೆ ಯಾವುದು ಆ, ಹಿತವನ್ನ ಕೊಡುತ್ತೋ, ಅನುಭವಕ್ಕೆ ಹಿತವನ್ನು ಕೊಡುತ್ತೋ ಅಂಥದ್ದನ್ನ ಆ, ಇಂದ್ರಿಯ ಭೋಗ ಅಂತೀವಿ. ಒಂದು ಅಧಿಕಾರವೂ ಸಹ, ಇಂದ್ರಿಯ ಅಂತಂದ್ರೆ ಮನಸ್ಸು ಸಹ ಈ ಪಂಚೇಂದ್ರಿಯಗಳ ಜೊತೆಗೆ ಅದು ಒಂದು ಇಂದ್ರಿಯ. ಅದು ಆರನೇ ಇಂದ್ರಿಯ ಅಂತಾನೆ ತೆಗೆದುಕೊಳ್ಬೇಕಾಗತ್ತೆ. ಹ್ಮ್. ಅದಕ್ಕೂ ಸಹ ಉಲ್ಲಾಸವನ್ನು ಕೊಡುವಂತಹದ್ದು ಇದ್ರೆ ಅದು ಭೋಗ ವಸ್ತುವೇ ಆಗತ್ತೆ. ಗೊತ್ತಾಯ್ತಲ್ಲ? ಈಗ ಮುಂದಿನ ಪ್ರಶ್ನೆ, ಭೌತಿಕ ಐಶ್ವರ್ಯ ಉದಾಹರಣೆಗಳೊಂದಿಗೆ ವಿವರಿಸಿ. ಇವಾಗ ಸಾಕಷ್ಟು ನಾವು ಮಾತಾಡಿದ್ವಿ. ರತ್ನಾಜಿ, ನೀವು ಒಂದಷ್ಟು ಆ, ಹೇಳಿ, ನಿಮ್ಮ ಮನಸ್ಸಿಗೆ ಏನೇನು ಹೊಳೆಯುತ್ತೆ? ಭೌತಿಕ ಐಶ್ವರ್ಯ ಅಂತಂದ್ರೆ ಏನು? ಅದು ಹೇಗೆ ಆ, ಪರಿಣಾಮಗಳನ್ನ ನಮ್ಮಲ್ಲಿ ಉಂಟು ಮಾಡುತ್ತೆ? ಭೌತಿಕ ಐಶ್ವರ್ಯ ಅಂತ ಅಂದ್ರೆ ಮ್ಯಾಮ್ ಅನ್ಸುತ್ತೆ ಆ ಹಣ, ಆಸ್ತಿ, ಗೋಲ್ಡ್, ಹ್ಮ್. ಕಾರು, ಇದು ಮೇ ಬಿ ಇರ್ಬೋದು ಇದೆ ಅಂತ ಅನ್ಕೊಂಡಿದೀನಿ. ಹೌದು, ಅದನ್ನೆಲ್ಲ ಭೌತಿಕ ಭೌತಿಕ ಹ್ಮ್. ಅಂತಂದ್ರೆ ಈ ಪ್ರಪಂಚದಲ್ಲಿ ಹೌದು. ಏನೇನು ನಮಗೆ ಕಾಣಿಸುತ್ತೋ ಅದು, ಹ್ಮ್. ಅದರಲ್ಲಿ ಇರುವಂತಹದ್ದು ಪ್ರತಿಯೊಂದು ಐಶ್ವರ್ಯನೇ. ಓಕೆ. ಹ್ಮ್ ಅದನ್ನೆಲ್ಲ ಹೆಚ್ಚಾಗಿ ಗಳಿಸ್ಬೇಕು ಅನ್ನೋದು, ಅದೇ ಭೌತಿಕ ಐಶ್ವರ್ಯ ಅಂತ ಅನ್ಕೋತೀನಿ. ನನ್ನ ಹತ್ರ ಜಾಸ್ತಿ ದುಡ್ಡು ಇರ್ಬೇಕು, ಅಥವಾ ಹ್ಮ್. ತುಂಬಾ ದೊಡ್ಡದಾಗಿ ಬಂಗ್ಲೆ ಇರ್ಬೇಕು, ಕಾರ್ ಇರ್ಬೇಕು, ಹಾ ಹಾ. ಕಳ್ಗಳಿರ್ಬೇಕು, ಹ್ಮ್ ಬರೀ ಹ್ಮ್ ಯಾವ್ದಕ್ಕೂ ತೊಂದರೆ ಬರಬಾರ್ದು, ಯಾವುದೇ ಒಂದು ಕೊರತೆ ಇರಬಾರ್ದು ನನಗೆ ಅಂತ ಬಯಸೋದೇ ಈ ಭೌತಿಕ ಐಶ್ವರ್ಯಕ್ಕೆ ಉದಾಹರಣೆ. ಅದೇ ಈಗ ಹೇಳಿದಂಗೆ ಹೆಚ್ಚೆಚ್ಚು ಗೋಲ್ಡ್ ಎಲ್ಲ ಹಾಕೋಬೇಕು, ಎಲ್ ಹೋದ್ರು ಎಷ್ಟೇ ಬೇಕಂದ್ರು ನನ್ನ ಹತ್ರ ದುಡ್ಡಿರ್ಬೇಕು, ದುಡ್ಡಿಂದ ಏನ್ ಬೇಕಾದ್ರೂ ನಾನ್ ಕೊಂಡ್ಕೋಬೇಕು, ನನ್ ಖುಷಿಗೆ ಹಾ. ಏನ್ ಬೇಕೋ ಅದನ್ನೆಲ್ಲ ಮಾಡ್ಬೇಕು ಅನ್ನೋದೇನೆ ಈ ಭೌತಿಕ ಐಶ್ವರ್ಯಕ್ಕೆ ಉದಾಹರಣೆಗಳು ಮ್ಯಾಮ್. ದರ್ಪನಾದ್ರೂ ತೋರಿಸ್ಬೋದು ಈಗ ದುಡ್ಡಿದೆ ಅಂತ. ಹ್ಮ್ ಹ್ಮ್ ದುಡ್ಡಿರೋದ್ರಿಂದ ಬೇರೆ ಬೇರೆ ಕಡೆ ಎಲ್ಲಿ ಬೇಕಾದ್ರೂ ಹೋಗಿ ಓಡಾಡ್ಬೋದು, ಅವನು ಸಾವಿರಾರು ಜನ ಕೆಲ್ಸಕ್ಕೆ ಇಟ್ಕೋಬಹುದು. ಹ್ಮ್ ಸೊ ಹ್ಮ್. ಇದೆಲ್ಲ ಭೌತಿಕ ಐಶ್ವರ್ಯಕ್ಕೆ ಉದಾಹರಣೆಗಳು ಮ್ಯಾಮ್. ಧನ್ಯವಾದಗಳು, ಅದ್ರಿಂದ ಅವನ್ ಏನ್ ಚೆನ್ನಾಗಿ ಮಾಡ್ತಾನೆ ಹೇಳಿದ್ದೀರ. ಅಂತಂದ್ರೆ, ಹಾ ನಾನು ಅದರಿಂದ ನಾನು ಸಂತೋಷವಾಗಿರಬಹುದು ಅಂತ ಅನ್ಕೊಳ್ತಾನೆ. ಹೋತಾರೆ. ಹೌದು. ಆದ್ರೆ ಅಲ್ವಾ? ಏನೆಲ್ಲ ಇದ್ರೂನು ಒಂದಿನ ನಾವು ಮತ್ತೆ ಪಂಚಭೂತಗಳಲ್ಲಿ ಲೀನ ಆಗೋಗ್ತಿವಿ ಅನ್ನೋದು ಕಟು ಸತ್ಯ ಗೊತ್ತಿರುತ್ತೆ. ಆದ್ರೂ ಹ್ಮ್ ಕೂಡ ಇವಾಗಿನ ಹ್ಮ್ ಸುಖಕ್ಕೆ ಏನ್ ಬೇಕೋ ಅದನ್ ಮಾತ್ರ ನಾವು ಹುಡ್ಕಿ ಹುಡ್ಕಿ ತಗೊಂತಾ ಇರ್ತೀವಿ. ಆ ಹಂಗಾಗಿ ಇದ್ರ ಒಳಗಡೆ ಹೋದವನು ಸಾಮಾನ್ಯವಾಗಿ ಭಕ್ತಿ ಕಡೆ ಗಮನ ಕೊಡೋದಿಲ್ಲ. ಅವನು ಎಲ್ಲ ಹ್ಮ್ ಇರುತ್ತಲ್ಲ, ಅವ್ನು ದೇವ್ರನ್ನ ಹ್ಮ್ ನೆನೆಸ್ಕೊಳಕ್ ಇರುತ್ತೆ ಅಲ್ವಾ. ಹ್ಮ್ ಹ್ಮ್. ಇಂದ ದೇವ್ರನ್ನ ಪೂಜಿಸಕ್ ಆಗಿರ್ಬೋದು ಅಥವಾ ಹೌದು. ನೆನ್ಪಿಸ್ಕೊಳಕ್ ಆಗಿರ್ಬೋದು, ಅಷ್ಟು ಟೈಮ್ ಒಂದೊಂದ್ಸಲ ಅವ್ರು ಕೊಡೋದೇ ಇಲ್ಲ. ಅದ್ರ ಹ್ಮ್ ಬಗ್ಗೆ ಅವ್ರಿಗೆ ಗಮನ ಕೂಡ ಇರಲ್ಲ ಒಂದೊಂದ್ಸಲ. ಎಲ್ಲ ಇದೆಯಲ್ವಾ, ಹ್ಮ್ ಎಲ್ಲ ದೇವರೇ ಕೊಟ್ಟಿರೋದಲ್ವಾ, ಎಲ್ಲ ನನ್ನ ಹತ್ರ ಇದೆ, ಇನ್ನೇನು ನನಗ್ ಕಡಿಮೆ ಅನ್ನೋ ಇದ್ರಲ್ಲಿ ಭಕ್ತಿ ಇದ್ರ ಬಗ್ಗೆ ಅವರು ಇದನ್ನ ಮರ್ತು ಬಿಟ್ಟಿರ್ತಾರೆ. ಕೆಲವೊಂದ್ಸಲ ಅವ್ರು ತುಂಬಾ ತುಂಬಾ ಎಲ್ರೂ ಹಂಗಿರಲ್ಲ, ಕೆಲವೊಬ್ರು ತುಂಬಾ ಕ್ರೂರವಾಗೂ ವರ್ತಿಸ್ತಾರೆ. ತುಂಬಾ ಬಡವರ ಜೊತೆ ಆಗಿರ್ಬೋದು ಅಥವಾ ಕೆಳ ಇದ್ರ ಜೊತೆ ಕೆಟ್ಟದಾಗ ವರ್ತಿಸ್ತಾರೆ, ಹೊಡಿತಾರೆ, ಮಾಡ್ತಾರೆ.
ಬಟ್ ಅವಾಗ ಹ್ಮ್ ಅವ್ರಿಗೇನು ನಾನು ಬರೀ ಪಂಚಭೂತಗಳಿಂದ ಆಗಿದ್ದೀನಿ, ಆತ್ಮ ಅನ್ನೋದು ಒಂದಿದೆ, ಅದನ್ನ ನನ್ನ ತ್ಯಜಿಸಿದ ದಿವಸ ನಾನು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀನಿ ಅಂತ ಗೊತ್ತಿದ್ರು ಕೂಡ ತಪ್ಪನ್ನ ಆ ಸಂದರ್ಭಕ್ಕೆ ಮಾಡೇ ಬಿಡ್ತಾನೆ ಅವನು. ಅದೇ ಅವನಿಗೆ ಅವನು ನೀವ್ ಹೇಳ್ದಂಗೆ ಭಕ್ತಿಯಲ್ಲಿ ಲೀನನ ಆಗೋಗಿದ್ರೆ, ಆತ್ಮ ಬೇರೆ ನನ್ನ ದೇಹನೇ ಬೇರೆ ಅಂತ ಗೊತ್ತಿದ್ರೆ ಮೇ ಬಿ ಅವನು ಈ ತರ ಭೌತಿಕ ಐಶ್ವರ್ಯಗಳಿಗೆ ಅಷ್ಟು ಆಸೆ ಪಡ್ತಾ ಇರ್ಲಿಲ್ವೇನೋ ಅಂತ ಮರಳಾಗಲ್ಲ. ಹ್ಮ್ ಮರಳಾಗ್ತಾ ಇರ್ಲಿಲ್ವೇನೋ. ಈಗ ನಾವು ಹಾಕ್ತಿವಿ, ಇಲ್ಲ ಅಂತಿಲ್ಲ, ಬಟ್ ಈಗ ಸ್ವಲ್ಪ ಇದನ್ನೆಲ್ಲ ಕೇಳ್ತಾ 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 ಎಲ್ಲಾನು ಇದೆಲ್ಲ ಏನ್ ಹಿಡಿತೀವಿ, ಇದೆಲ್ಲ ಬರೀ ಕ್ಷಣಿಕ, ಇದೆಲ್ಲ ಯಾವ್ದು ಇರಲ್ಲ, ಯಾವ್ದು ಬರಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ. ಮಾಲಾಜಿ, ಮುಂದಿನ ಪ್ರಶ್ನೆ ನಿಮ್ಗೆ. ಆ, ಈಗ ರೀಕ್ಯಾಪ್ ಅಲ್ಲಿ ಹಿಂದಿನ ಸತ್ಸಂಗದಲ್ಲಿ ನಡೆದಂತಹ 2 ಶ್ಲೋಕಗಳ ಮನನದಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಅನ್ನೋದನ್ನ ಆ, ನಾವು ಚಿಂತನೆ ಮಾಡಿದ್ವಿ. ಈಗಲೂ ಸ್ವಲ್ಪ ಹೇಳಿದೆ ನಾನು. ನೀವು ವ್ಯವಸಾಯಾತ್ಮಿಕ ಬುದ್ಧಿ ಅಂತಂದ್ರೆ ಏನು, ಅದನ್ನ ಇನ್ನೊಂದ್ಸರ್ತಿ ಹೇಳಿ. ಅಂದ್ರೆ ನಾವು ಯಾವಾಗ್ಲೂ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕೆ ವಿನಃ ಅದ್ರ ಫಲಾಫಲಗಳನ್ನ ನಾವು ಯೋಚನೆ ಮಾಡಬಾರ್ದು. ಸೊ ಆ ನಾನ್ ಈ ಈ ಕೆಲಸ ಮಾಡಿ ಈ ಗುರಿ ಮುಟ್ಬೇಕು ಅಂತ ನೋಡ್ಬೇಕಾಗತ್ತೆ. ಬಟ್ ಮಧ್ಯದಲ್ಲಿ ಎಷ್ಟೊಂದು ಅಡೆತಡೆಗಳು ಬರಬಹುದು. ಬಟ್ ಹಂಗೆ ಅಂತ ನಾವು ನನ್ಗೆ ಅದು ಸಕ್ಸಸ್ಸೇ ಆಗ್ಬೇಕು, ಹಂಗೆ ಆಗ್ಬೇಕು ಅಂತ ಥಿಂಕ್ ಮಾಡಬಾರ್ದು. ನಮ್ಮ ಕರ್ತವ್ಯ ಅಂತ ನಾವು ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಆವಾಗ ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹದ್ದು ಅದು ನೀವು ಹೇಳಿದ್ದಂತಹದ್ದು ವಿಷಯ. ಇಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಅಂತಂದ್ರೆ ಏನು ಅಂತಂದ್ರೆ, ನಮ್ಮಲ್ಲಿ ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಮದ, ಮತ್ಸರ್ಯ, ಮೋಹ ಮತ್ತು ಲೋಭ, ಹೀಗೆ 6 ಅರಿಷಡ್ ವರ್ಗಗಳು ಇರುತ್ತವೆ. ಅವು ತುಂಬಿ ತುಳ್ಕಾಡ್ತಾ ಇರುತ್ತವೆ. ಯಾವಾಗ ನಾನು ಕಾಮ್ಯ ಕರ್ಮವನ್ನ ಮಾಡುವಾಗ, ನಾನೇ ಈ ದೇಹ, ಮನಸ್ಸು, ಬುದ್ಧಿ ಅಂತ ಅನ್ಕೊಂಡಾಗ ಅವಾಗ ನಾನ್ ಮಾಡ್ತಾ ಇದ್ದೀನಿ ಅನ್ನೋದಿರುತ್ತೆ. ನನ್ನಿಂದಲೇ, ನನ್ನ ಜ್ಞಾನದಿಂದಲೇ ನಾನು ಇದ್ ಮಾಡ್ತಾ ಇದ್ದೀನಿ, ಅದರಿಂದ ಆ ಫಲವನ್ನು ಸಹ ಅನುಭವಿಸೋದಕ್ಕೆ ಹಕ್ಕು ನನಗೆ ಇದೆ ಅಂತ ಇರುವಂತಹ ಸ್ಥಿತಿ ಒಂದು. ಆದ್ರೆ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಕರ್ಮ ಯೋಗವನ್ನ ಮಾಡಬೇಕಾದ್ರೆ, ಅಂದ್ರೆ ಈ ಫಲಾಪೇಕ್ಷೆಯನ್ನ ಬಿಟ್ಟಾಗ ಅವನಿಗೆ ಮನಸ್ಸು ಹೇಗೆ ಶುದ್ಧಗೊಳ್ಬೇಕು, ಒಂದು ಹಂತಕ್ಕೆ ತಲುಪಬೇಕಾದ್ರೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ತಲುಪೋದೆ ಇಲ್ಲಿ ವ್ಯಕ್ತಿಯ ವಿಕಸನವೇ ನಾವು ಕಾಣ್ತಾ ಇದೀವಿ ಅಲ್ವಾ? ಹಾಗೆ ಇವನು ಮೊದಲು ಕಾಮ್ಯ ಕರ್ಮದಿಂದ ಇವಾಗ ಕರ್ಮಯೋಗಿ ಆಗ್ಬೇಕಾದ್ರೆ ಹೇಗೆ ಫಲಾಪೇಕ್ಷೆಯನ್ನ ಬಿಟ್ಬಿಡ್ಬೇಕು ಅಂದಾಗ, ಮನಸ್ಸು ಶುದ್ಧವಾದ್ರೆ ತಾನೇ ಬಿಡಕ್ ಸಾಧ್ಯ. ಇಲ್ಲ ಅಂತಂದ್ರೆ ಅದಕ್ಕೆ ಅಂಟ್ಕೊಳ್ತಾನೆ. ಅದಕ್ಕೆ ಅಂಟ್ಕೊಂಡಾಗ ಅವನಿಗೆ ದುಃಖ ಆಗ್ಬೋದು ಅಥವಾ ಸುಖ ಆಗ್ಬೋದು. ಸುಖ ಆದ್ರೆ ಅವನ್ಗೆ ಏನಾಗುತ್ತೆ, ಮತ್ತೆ ಇದನ್ನೇ ಕೆಲಸ ಮಾಡೋಣ ನಾನು ಅಂತಂದ್ಬಿಟ್ಟು ಮತ್ತೆ ಅದಕ್ಕೆ ಅದು ವಾಸನೆಗಳು ಅವನನ್ನ ಆ ಕೆಲಸಕ್ಕೆ ಪ್ರೇರೇಪಿಸುತ್ತೆ. ದುಃಖವಾದಾಗ ಈ ಕೆಲಸ ನಾನು ಮಾಡಬಾರ್ದು, ಇದನ್ನ ದೂರವಾಗಿ ಇಡ್ಬೇಕು ಅಂತಂದ್ಬಿಟ್ಟು ಅದಕ್ಕಾಗಿ ಬೇರೆ ಕರ್ಮವನ್ನ ಮಾಡ್ಬೇಕಾಗತ್ತೆ. ಇದೇ ಜನ್ಮದಲ್ಲೇ ನಾವು ಅಂತಹ ಒಂದು ಚಕ್ರವನ್ನ ನೋಡಬಹುದು. ಮತ್ತೆ ಶಾಸ್ತ್ರಗಳು ಹೇಳೋದು ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಶಾಸ್ತ್ರಗಳು ಹೇಳುತ್ತವಲ್ಲ. ನಾನು ನೋಡಿಲ್ಲ, ಹೋಗಿ ಬಂದಿಲ್ಲ, ನೀವು ಹೋಗಿ ಬಂದಿಲ್ಲ, ಅದರಿಂದ ಹೋಗಿ ಬಂದಿದೀವೋ ಏನೋ ನಮಗಂತೂ ಗೊತ್ತಿಲ್ಲ. ಅದರಿಂದ ಶಾಸ್ತ್ರಗಳನ್ನೇ ನಾವು ನಂಬಬೇಕು. ಅಲ್ಲಿ ಹೇಳೋದು ಏನು ಅಂತಂದ್ರೆ, ಹೀಗೆ ಜನ್ಮಾಂತರಗಳು ಆಗ್ತಾ ಇರುತ್ತವೆ, ಅದಕ್ಕೆ ನೀನು ಫಲವನ್ನ ಬಿಟ್ಬಿಡು. ಫಲವನ್ನ ಬಿಡಬೇಕು ಅಂತಂದ್ರೆ ನಿನ್ನ ಮನಸ್ಸನ್ನ ಶುದ್ಧಗೊಳಿಸ್ಕೋ ಅಂತ ಬಿಟ್ಟು. ಶುದ್ಧಗೊಳಿಸೋದಂದ್ರೆ ಈ ಅರಿಷಡ್ ವರ್ಗಗಳನ್ನೆಲ್ಲವನ್ನು ನೀನು ದೂರ ಇಡು, ಅವುಗಳನ್ನ ಹೊರಗೆ ಹಾಕು. ಅವಾಗ ನಿನ್ನ ಮನಸ್ಸು ಶುದ್ಧವಾಗುತ್ತೆ. ಆಗ ಅಲ್ಲಿ ನೀನು ಫಲವನ್ನ ಬಿಡೋದಕ್ಕೆ ತಯಾರಾಗ್ತೀಯ. ಆ ಫಲವನ್ನ ಬಿಟ್ಟಾಗ ಏನಾಗುತ್ತೆ, ಈ ಸಂಸ್ಕಾರಗಳು ಯಾವುವು ಅಲ್ಲಿ ಸಂಸ್ಕಾರಗಳಾಗಿ ವಾಸನೆಗಳು ಬರಲ್ಲ, ಮತ್ತೆ ಸೆಳೆದುಕೊಂಡು ಬಂದು ನಮ್ಮನ್ನ ಕಾರ್ಯಪ್ರವೃತ್ತರಾಗಿ ಮಾಡಲ್ಲ. ಅದೇ ಒಂದು
ವಾಸನೆಗಳು. ಹ್ಮ್ ಹಾಗಾಗಿ ಕರ್ಮಯೋಗವನ್ನು ಮಾಡು ನೀನು, ಹಾಗಾಗಿ ನೀನು ಬಂಧ ಮುಕ್ತನಾಗ್ತೀಯ ಅಂತ ಹೇಳೋದಕ್ಕೆ ಶ್ರೀಕೃಷ್ಣ ಮೊದಲನೆಯದಾಗಿ ಕರ್ಮಯೋಗವನ್ನ ಇಂಟ್ರೊಡ್ಯೂಸ್ ಮಾಡಿ, ಕರ್ಮಯೋಗ ಎಷ್ಟು ನಿನಗೆ ಒಳ್ಳೆಯದು ಮಾಡತ್ತೆ ಅಂತ ಹೇಳ್ತಾ ಇರೋದು. ಯಾಕೆಂದ್ರೆ ಒಂದೇ ಸತಿ ಆತ್ಮಜ್ಞಾನವನ್ನ ನಾವು ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಮೆಟ್ಟಲೆ ಹತ್ತಿ 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 ಹೋಗ್ಬೇಕಾಗತ್ತೆ. ಹ್ಮ್ ಹಾಗಾಗಿ ಕರ್ಮಯೋಗವನ್ನ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಪರಿಶುದ್ಧಗೊಳ್ತಾ ಇರುತ್ತೆ, ಮತ್ತೆ ವಾಸನೆ ಕ್ಷಯ ಆಗತ್ತೆ. ಹಾಗಾಗಿ ನಾವು ಬಂಧ ಮುಕ್ತರಾಗ್ತೀವಿ. ಅದಕ್ಕೆ ಭೌತಿಕ ವಿಷಯಗಳಿಗೆ ಮನಸೋತವರಿಗೆ ಪರಮಾತ್ಮನ ಬಗ್ಗೆ ಶ್ರದ್ಧೆ ಭಕ್ತಿ ಏಕಿರುವುದಿಲ್ಲ ಅಂತಂದ್ರೆ ಅವರು ಇದನ್ನ ಮನಗಂಡಿರಲ್ಲ. ಅವ್ರು ಏನಿದ್ರು ಹೊರಗಡೆ ಪ್ರಪಂಚ ಇದೆ ಅಶಾಶ್ವತ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಇದು ಹೀಗೆ ಇರೋದು, ಅವರ ಇನ್ನು ಈ ಹಂತವನ್ನ ತಲುಪೇ ಇರಲ್ಲ. ಅಂತಹವರ ಮನಸ್ಥಿತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಅವ್ರಿಗೆ ಭಗವಂತನೇ ಇದೆಲ್ಲಾನು ಕೊಡೋದು, ಇದೆಲ್ಲ ನಡೆಸ್ತಾ ಇರೋದು ಭಗವಂತ ಅನ್ನೋ ಒಂದು ಅರಿವು ಇರಲ್ಲ. ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದಲೇ ಆಗ್ತಾ ಇದೆ, ಅದಕ್ಕೋಸ್ಕರ ನಾನೇ ಇದನ್ನ ಅನುಭವಿಸ್ಬೇಕಾಗಿರೋದು ಅಂತಂದ್ಬಿಟ್ಟು ತಿಳ್ಕೊಳ್ತಾನೆ. ಹಾಗಾಗಿ ಕಷ್ಟ ಸುಖಗಳಿಗೆ ಮತ್ತೆ ಜನ್ಮಗಳ ಪುನರಾವರ್ತನಕ್ಕೆ ಅವನು ಈ ಸಂಸಾರ ಚಕ್ರಕ್ಕೆ ಸಿಕ್ಕಾಕೊಳ್ತಾನೆ. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಇಲ್ಲ ಮ್ಯಾಮ್. ಇಲ್ಲ ಮ್ಯಾಮ್. ಓಕೆ, ಇದು ನೋಡಿ, ಇವತ್ತಿನ ಶ್ಲೋಕಗಳು ಎಲ್ಲ ತುಂಬಾ ಚೆನ್ನಾಗಿವೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ, ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ವೇದಗಳು ಮುಖ್ಯವಾಗಿ ಭೌತಿಕ ಪ್ರಕೃತಿಯ 3 ಗುಣಗಳ ಅಂದ್ರೆ ಸತ್ವ ರಜಸ್ ತಮಸ್ ಬಗ್ಗೆ ವ್ಯವಹರಿಸುತ್ತವೆ ಓ ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ಈ 3 ಗುಣಗಳು ಅಂದ್ರೆ ಹೇಗೆ, ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ? 3 ಗುಣಗಳು ಅಲ್ಲಿ ಕೊಟ್ಟಿದ್ದಾರೆ, ಸತ್ವ ರಜಸ್ ತಮಸ್ 3 ಗುಣಗಳು. ಆ ಗುಣಗಳನ್ನ ಮತ್ತೆ ಹೇಳಿ ರತ್ನಾಜಿ, ಆ ಗುಣಗಳು ಯಾವುದು ಅಂತ ಹೇಳಿ. ಮ್ಯಾಮ್ ಇದು ಇನ್ನೊಂದ್ ಸ್ವಲ್ಪ ವಿವರಣೆ ಕೊಡಿ ಮ್ಯಾಮ್. ಇಲ್ಲಿ ನೋಡಿ, 3 ಗುಣಗಳು ವೇದಗಳಿದೆಯಲ್ಲ, ವೇದಗಳಲ್ಲಿ ಈ 3 ಗುಣಗಳನ್ನ ಹೇಳಿದ್ದಾರೆ. ಈ 3 ಗುಣಗಳನ್ನ ಹೇಳಿ ಆಮೇಲೆ ವಿವರಣೆಯನ್ನ ನಾವು ತಿಳ್ಕೊಳ್ಳೋಣ. ಇವು ಎಲ್ಲಿ ಬರುತ್ತೆ, ವೇದಗಳಿಗೆ ಏನಂತ ಹೇಳಿವೆ, ಭೌತಿಕ ಪ್ರಕೃತಿ ಅಂದ್ರೆ ಏನು, ಈ 3 ಗುಣಗಳು ಎಲ್ಲಿ ನೆಲೆಗೊಂಡಿವೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ಈ ಬರೀ ಈ ಸತ್ವ ರಜಸ್ ತಮಸ್ ಅನ್ನೋದು 3 ನಿಮಗೆ ಅಚ್ಚೊತ್ತಬೇಕು, ಯಾಕೆಂದ್ರೆ ಇದು ರಿಪೀಟ್ ಆಗ್ತಾನೆ ಇರುತ್ತೆ. ಅಷ್ಟನ್ನೇ ಹೇಳಿ. ಅದರಲ್ಲಿ ವೇದಗಳಲ್ಲಿ ತಿಳಿಸಿರುವ ತ್ರಿಗುಣಗಳು ಯಾವುವು? ಅದೇ ನೀವು ಮೊದ್ಲೇ ತೋರಿಸ್ದ ಹಾಗೆ 3 ಗುಣಗಳಿದಾವೆ, ಸತ್ವ ರಜಸ್ ಮತ್ತೆ ತಮಸ್ ಅಲ್ಲ? ತಮಸ್ ಅಂತ. ಆಮೇಲೆ ಓಕೆ, ಅದ್ರ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ ನಿಮ್ಗೆ? ಹಾಗಂದ್ರೆ ಏನು, 3 ಗುಣಗಳು ಏನನ್ನ ಸೂಚಿಸುತ್ತೆ, ಅದು ಎಲ್ಲಿರುತ್ತೆ, ಅವೆಲ್ಲ ಏನೋ ಗೊತ್ತಿದ್ಯಾ? ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ, ಇಲ್ಲ ಅಂದ್ರೆ ವಿಚಾರ ಮಾಡೋಣ. ಹಾಕಿ ಮ್ಯಾಮ್, ಅದು ಹಿಂದಿಂದು ಇದು ಸ್ಲೈಡ್ ಹಾಕಿ. ಸತ್ವ ಅಂತ ಅಂದ್ರೆ ಇಲ್ಲಿ ಪಿಕ್ಚರ್ ನೋಡಿ ತಿಳ್ಕೊಳ್ಳೋದಾದ್ರೆ ಇಲ್ಲಿ ಶರಣಾಗತಿ ಆಗ್ತಾ ಇರುವಂತ ಅರ್ಜುನ ಇರ್ಬೋದಾ? ವಿಭೀಷಣ, ಇದು ವಿಭೀಷಣ, ಇದು ರಾವಣ, ಶ್ರೀರಾಮಚಂದ್ರ ಅಲ್ಲ? ಹಾ, ಅವರು ವಿಭೀಷಣ ಅವರಿಗೆ ಅವ್ರ ತಪ್ಪಿನ ಅರಿವು ಆಗಿ ಅವರು ಶ್ರೀರಾಮಚಂದ್ರಂಗೆ ಅವ್ರು ಫುಲ್ಲು ಅರ್ಪಣೆ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ನಾನು ಇನ್ನು ತಪ್ಪು ಮಾಡಲ್ಲಪ್ಪ, ನಾನು ಒಳ್ಳೆ ದಾರಿಲಿ ನಡೀತೀನಿ ಅಂತ ಹೇಳಿ ಅವರು ಸಮರ್ಪಿಸ್ಕೊಂಡ್ಬಿಡ್ತಾರೆ. ಅದು ಸತ್ವ. ಅಂದ್ರೆ ಅವನಿಗೆ ಜೀವನದ ಇದು ಗೊತ್ತಾಗತ್ತೆ, ಯಾರ್ದು ತಪ್ಪು. ಈಗ ವಿಭೀಷಣ ಬಂದು
ಆ ಇವರಿಗೆ ರಾವಣ ಅವ್ರ ತಮ್ಮ ಅಲ್ವಾ ಮ್ಯಾಮ್? ಹ್ಮ್ ಹಾ. ಸೊ ಆದ್ರೆ ರಾವಣಂಗೆ ಅರ್ಥ ಆಗಲ್ಲ ಅವ್ರು ಮಾಡಿದ ತಪ್ಪು, ಅದಕ್ಕೆ ಅವ್ರು ಮತ್ತೆ ಮತ್ತೆ ತಪ್ಪು ಮಾಡ್ತಾನೆ ಇರ್ತಾರೆ. ಆದ್ರೆ ವಿಭೀಷಣ ಅವ್ರಿಗೆ ಅದು ಆದಷ್ಟು ಬೇಗ ಅರ್ಥ ಆಗತ್ತೆ. ತಂಗಿ ಮಾಡಿದ್ದೇ ತಪ್ಪು, ಅವ್ರನ್ನ ಹೋಗಿ ಕೆಣಕಿ ಅವರಿಂದ ಮೂಗು ಮತ್ತೆ ಕಿವಿ ಎಲ್ಲ ಕುಯ್ಸ್ಕೊಂಡ್ ಬಂದಿದ್ದು ಅವ್ರ ತಪ್ಪು. ಜೊತೆಗೆ ಅಣ್ಣ ಹೋಗಿ ಸೀತಾ ಮತ್ತೆ ಒಬ್ರೇ ಇರುವಾಗ ಭಿಕ್ಷುಕನ್ ರೂಪದಲ್ಲಿ ಹೋಗಿ ಅವ್ರನ್ನ ಅಪಹರಣ ಮಾಡಿದ್ದು ಅಣ್ಣಂದು ತಪ್ಪು. ಹಂಗಾಗಿ ಅವ್ರಿಗೆ ಅವ್ರ ತಪ್ಪಿನ ಹರವಾಗಿ ಅವ್ರು ಶರಣಾಗತಿ ಆಗ್ಬಿಡ್ತಾರೆ ಶ್ರೀರಾಮಚಂದ್ರಂಗೆ. ಅವರು ಪೂರ್ತಿ ಅವ್ರ ಅಣ್ಣನ್ ಕಡೆ ಬೆಂಬಲ ಕೊಡೋದಿಲ್ಲ, ಅವರು ಶ್ರೀರಾಮಚಂದ್ರನ್ ಕಡೆನೆ ಬೆಂಬಲ ಕೊಡ್ತಾರೆ. ಹಂಗಾಗಿ ಅವ್ರ ಸತ್ವ ಗೊತ್ತಾಯ್ತು, ಅವ್ರ ಹರಿವು ಗೊತ್ತಾಗಿ ಅವ್ರು ಶರಣಾದ್ರು ಅಂತ ಅನ್ಕೊಂಡಿದೀನಿ ಮ್ಯಾಮ್. ಅದು ಹ್ಮ್ ರಜಸ್ ಅಂದ್ರೆ ಅನ್ನೋದು ಅದೇ ನಾನೇ ಶರಣ ಅಂತ. ಹಾ ಭಗವಂತನ ಗುರುತಿಸ್ಕೊಂಡ್ರು. ಹಾ ಹಾ ಮ್ಯಾಮ್, ಅದು ಸತ್ವ ಅದು ಗೊತ್ತಾಯ್ತು. ರಜಸ್ ಅನ್ನೋದ್ರಲ್ಲಿ ರಾವಣ ಅವ್ರದ್ದು ಚಿತ್ರ ಇರೋದ್ರಿಂದ ಅನ್ಸೋದು ನನಗೆ ಎಲ್ಲ ಗೊತ್ತು, ನಾನೇ ತುಂಬಾ ಶಕ್ತಿವಂತ. ಹಂಗಾಗಿ ಅವರು ಶ್ರೀರಾಮಚಂದ್ರನ್ ಪೀಳಿಗೆ ಎಂತದ್ದು, ಅವರು ಯಾವ ತಲೆಮಾರಿಂದ ಬಂದಿದ್ದಾರೆ, ಅವ್ರ ಹೆಸರು ಎಂತದ್ದು, ಅವ್ರ ಕೀರ್ತಿ ಎಂತದ್ದು ಎಲ್ಲ ಗೊತ್ತಿದ್ರೂ ಕೂಡ ನಾನು ಅದನ್ನೆಲ್ಲ ಮೆಟ್ಟಿ ನಿಲ್ತೀನಿ ಅಂತ ಹೋಗಿದ್ದು ರಾವಣ ಅವ್ರದ್ದು. ತಪ್ಪನ್ನೇ ಮಾಡ್ತಾ ಹೋದ್ರು ಅವರು. ಹಂಗಾಗಿ ಅವ್ರು ನಾಶ ಕೂಡ ಆದ್ರು. ಅದು ರಜಸ್. ಅಂದ್ರೆ ಅವ್ರು ಏನು ತಿಳ್ಕೊಳ್ಳಿಲ್ಲ, ಸತ್ವ ತಿಳ್ಕೊಳ್ಳಿಲ್ಲ. ನಾನ್ ನಾಶ ಆಗ್ತೀನಿ, ನಾನ್ ಇಲ್ಲಿಂದ ಹೋಗ್ಬೇಕಾಗತ್ತೆ, ಇದೆಲ್ಲ ಕ್ಷಣಿಕ ಅಷ್ಟೇ, ನಾನು ಸರಿ ದಾರಿಯಲ್ಲಿ ನಡಿಬೇಕು ಅನ್ನೋದನ್ನ ಅವ್ರು ತಿಳ್ಕೊಳ್ಳಿಲ್ಲ ಮ್ಯಾಮ್. ನಾನೇ ಅನ್ನೋದ್ ಗರ್ವ ಇತ್ತು ಅವರಿಗೆ, ಅದು ರಜಸ್ ಅಂತ ಅನ್ಕೋತೀನಿ. ನಾನೇ ಅಂತ ಹಾ ಬಿಟ್ಟು ತಿಳ್ಕೊಂಡ್ರು ಅಂತ ನೀವು ಗುರುತು ಹಿಡಿದ್ರಲ್ಲ, ಅದು ಹಾ ತುಂಬಾ ಒಳ್ಳೆ ಪಾಯಿಂಟ್. ಹೌದು ಮ್ಯಾಮ್. ಅಲ್ಲಿ ನಾನು ಅನ್ನೋದು ಹೆಚ್ಚಾಗಿ ಇದೆ ಹೌದು ಮ್ಯಾಮ್. ರಜಸ್ ಅಲ್ಲಿ. ನಾನ್ ಮಾಡ್ತಾ ಇದ್ದೀನಿ ಅಂತ, ಮತ್ತೆ ತುಂಬಾ ಚಟುವಟಿಕೆ ಇರುತ್ತೆ ರಜಗುಣ ಪ್ರಧಾನವಾಗಿ ಇದ್ರೆ. ಮತ್ತೆ ಓಕೆ. ತಮಸ್ಸು ಹಾಗೆ ಹೇಳಿ, ಇದು ತಮಸ್ಸು ಕುಂಭಕರ್ಣ. ಕುಂಭಕರ್ಣ. ರಾಮ ಕುಂಭಕರ್ಣ. ಇವ್ರು ತಮಸ್ ಅಂದ್ರೆ ಇವ್ರು ಇದು ಬರೀ ಪಿಕ್ಚರ್ ನೋಡಿ ಹೇಳ್ತೀನಿ ಮ್ಯಾಮ್, ನಂಗೆ ಗೊತ್ತಿಲ್ಲ ಯಾರು ಅಷ್ಟೇ, ಏನು ಅದಕ್ಕೆ ಮಾಡ್ಕೊಳ್ಳಿ, ಕೊಡ್ತಿರೋದು, ಯಾರು ಅರ್ಥ ಏನಾದ್ರು ಮಾಡ್ಕೊಳ್ತಿಲ್ಲ ಮಾಡ್ಕೊಳ್ಳಿ, ಕೊಟ್ಟಿರೋದು. ನಾನ್ ಹ್ಮ್ ಇರೋದೇ ಹಿಂಗೆ. ನನ್ನ ಅವಶ್ಯಕತೆ ಬಂದಾಗ ಎಪ್ಸಿ ನಂಗೆ ಆದ್ರೆ ಹೆಲ್ಪ್ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಸುಖ ಭೋಗಗಳಲ್ಲಿ ತಲೀನನಾಗ್ಬಿಡ್ತೀನಿ. ನಂಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ಕೊಟ್ರೆ 6 ತಿಂಗಳು ನನ್ ಕಡೆ ತಿರುಗು ನೋಡೋದೇ ಬೇಡ ನೀವು, ಆರಾಮಾಗಿ ಮಲಗ್ಬಿಡ್ತೀನಿ. ನಂದು ಯಾರ್ದು ಗೋಜಿಲ್ಲ, ಗಂಡ ಹೆಂಡತಿ ಮಕ್ಳು ಸಂಸಾರ ಅಣ್ಣ ತಮ್ಮ ತಂಗಿ ಈ ರಾಜ್ಯ ಬೇಕು ಅದೆಲ್ಲ ನನಗ್ ಬೇಕಾಗಿಲ್ಲ, ನನಗ್ ಹೊಟ್ಟೆಗ್ ಸಿಕ್ತಾ ನಿದ್ದೆ ಬಂತ ಸಾಕು ಅಂತ ಇವ್ರು ಆರಾಮಾಗಿ ಮಲಗ್ಬಿಟ್ಟಿದ್ದಾರೆ ಮ್ಯಾಮ್. ಸೊ ಅದು ತಮಸ್ ಅನ್ಸುತ್ತೆ. ಅಂದ್ರೆ ಯಾವ್ದು ಇದು ಹ್ಮ್ ಬೇಕಾಗಿಲ್ಲ ಅವ್ರಿಗೆ, ಅವ್ರ ಸುಖ ಭೋಗಗಳಷ್ಟೇ ಅವ್ರಿಗೆ ಸಾಕು ಅಂತ ಈ ಪಿಕ್ಚರ್ ಅಲ್ಲಿ ನಾನ್ ತಿಳ್ಕೊಂಡೆ ಮ್ಯಾಮ್. ಗೊತ್ತಾ ಸರಿನಾ ತಪ್ಪ ಈಗ ನೀವ್ ಹೇಳ್ಬೇಕು. ಸರಿನೇ ಇದೆ, ತಪ್ಪೇನಿಲ್ಲ, ಸರಿನೇ ಇದೆ. ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ತೀನಿ ಅಷ್ಟೇ ನಾನು. ಹಾ ಮ್ಯಾಮ್. ಹೀಗೆ ಇದಾರಲ್ಲ, ಆದ್ರೆ ಅವ್ರಿಗೆ ಯಾವಾಗ್ಲೂ ಸೋಂಬೇರಿತನ, ಹಾ ಈ ತಮಸ್ ಇರೋರ್ಗೆ ಚಟುವಟಿಕೆ ಅನ್ನೋದು ಇರಲ್ಲ. ಮತ್ತೆ ಭಗವಂತನ ಕಡೆ ಸಹ ಅವರಿಗೆ ಒಲವು ಇರಲ್ಲ. ಹ್ಮ್ ಹ್ಮ್ ಇದು ತಮೋಗುಣ. ಹೀಗೆ ಆ, 3 ಗುಣಗಳಲ್ಲೂ ಇರುತ್ತೆ. ಒಂದು ಮುಂದೆ ಹೇಳೋಣ, ಇವರು ಹಾ ಮ್ಯಾಮ್. ಮಾಲಾಜಿನ ಕೇಳೋಣ. ಈಗ 3 ಗುಣಗಳು ರತ್ನಾಜಿ ಹೇಳಿದ್ರು. ನಿಸ್ತ್ರೈಗುಣ್ಯನಾಗು ಅಂತ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ. ನಿಸ್ತ್ರೈಗುಣ್ಯನಾಗು ಅಂದ್ರೆ ಏನು ಅಂತ ಹೇಳ್ತೀರಾ ಮಾಲಾಜಿ? ಆ ಈ 3 ಗುಣಗಳನ್ನ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ಬೋದು. ಯಾವ್ಯಾವ್ದು ಏನೇನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದ್ರಲ್ಲಿ ನೀನು ಯಾವ್ದು ಆಗ್ಬೇಕು ಅನ್ನೋದನ್ನ ಚೂಸ್ ಮಾಡ್ಕೊ ಅಂತ ಹೇಳ್ತಾ ಇರ್ಬೋದು ಅಂತ ಅನ್ಸುತ್ತೆ. ನಂಗೂ ನಿಸ್ತ್ರೈಗುಣ್ಯದ ಮೀನಿಂಗ್ ಸರಿಯಾಗಿ ಗೊತ್ತಿಲ್ಲ. ತ್ರೈಗುಣ್ಯ ಅಂದ್ರೆ ಈ 3 ಗುಣಗಳು. 3 ಗುಣಗಳು. 3 ಗುಣಗಳು ಬಿಟ್ಬಿಡು ಅಂತ. ಆದ್ರೆ ಇರೋದು 3 ಗುಣಗಳೇ. ಆ, ಅದೇ ಇಲ್ಲಿ ಆ ಆ 3 ಗುಣಗಳು, ಸತ್ವ ರಜಸ್ ತಮಸ್ಸು ಗುಣಗಳನ್ನ ಬಿಟ್ಟು ಇರು ಅಂತ. ಇವಾಗ ಹ್ಮ್ ಸತ್ವ ಅಂತಂದ್ರೆ ಈ ದೇವ್ರಿಗೆ ಶರಣಾಗೋದು ಇರತ್ತೆ, ಹ್ಮ್ ಅದು ಒಳ್ಳೆ ಗುಣನೇ. ಬಟ್ ನಾವ್ ಯಾವ್ದನ್ನು ತುಂಬಾ ಹಚ್ಕೋಬಾರ್ದು ಅಂತ ಹೇಳ್ತಾ ಇರ್ಬೋದು.
ರಜಸ್ಸು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅದೆಲ್ಲ ಬಿಡ್ಬೇಕು. ತಮಸ್ಸು ಆಲಸ್ಯ ಬಿಡ್ಬೇಕು. ಸೊ ಅದನ್ನ ಹ್ಮ್ ಹೇಳ್ತಾ ಹ್ಮ್ ಇದ್ದಾರೆ ಅಂತ ಅನ್ಸುತ್ತೆ. ಖಂಡಿತ. ಹೀಗೆ ಒಂದೊಂದು ಹಂತದಿಂದ ಮೇಲಕ್ಕೆ ಏರ್ತಾ ಏರ್ತಾ ಹೋದಾಗ ಅವನು ಏನು ತಮೋಗುಣದಿಂದ ರಜಸ್ಸಿಗೆ ಬರ್ಬಹುದು, ರಜೋಗುಣದಿಂದ ಸತ್ವ. ಚಟುವಟಿಕೆಯಿಂದ ಕೂಡಿದಂತಹ ಒಂದು ಹ್ಮ್, ಆ, ಜೀವನದಿಂದ ಅವನು ಸತ್ವಗುಣಕ್ಕೆ ಏರಬಹುದು. ಅದು ಸಾಧ್ಯ ಇಲ್ಲ ಅಂತ ಏನಲ್ಲ. ಆ, ನಾವು ಪ್ರಯತ್ನ ಪಡಬೇಕು. ಮನುಷ್ಯನಾದಂಥವನು ಪ್ರಯತ್ನ ಪಟ್ರೆ ಎಲ್ಲಿ ಕರ್ಕೊಂಡು ಹೋಗುತ್ತೆ? ನಾವು ಬಂಧ ಮುಕ್ತರಾಗಿ ಆ, ಜೀವನ್ ಮುಕ್ತರಾಗುವವರೆಗೂ ಕರೆದುಕೊಂಡು ಹೋಗುತ್ತೆ. ಪ್ರಯತ್ನ ಇಲ್ಲ ಅಂತಂದ್ರೆ ಏನು ಇಲ್ಲ. ಈ ದ್ವಂದ್ವ ಅಂತಂದ್ರೆ ಏನು? ಆ, ನೀವೇ ಹೇಳಿ. ದ್ವಂದ್ವ ದ್ವಂದ್ವ ಅಂದ್ರೆ ದ್ವಂದ್ವನ ಕನ್ಫ್ಯೂಷನ್. ಇದ್ ಮಾಡ್ಲಾ ಅದ್ ಮಾಡ್ಲಾ, ಮಾಡು. ಒಂದ್ಸತಿ ಇದ್ ಮಾಡಿದ್ರೆ ಸರಿ ಅನ್ಸತ್ತೆ, ಒಂದೊಂದ್ಸತಿ ಅದ್ ಮಾಡಿದ್ರೆ ಸರಿ ಅಂತ ಅನ್ಸತ್ತೆ. ಸೊ ಆ ಕನ್ಫ್ಯೂಷನ್ ನ ದ್ವಂದ್ವ ಅಂತ ಹೇಳ್ತಾರೆ. ಅಂದ್ರೆ ಈಗ ಅರ್ಜುನನ್ ಏನು ತಲೆನಲ್ಲಿ ಉದಾಹರಣೆ ಕೊಡಿ. ಅದೇ ಇವಾಗ ಯುದ್ಧಕ್ಕೆ ನಿಂತಾಗ ಒಂದ್ಸತಿ ನಾನು ಯುದ್ಧ ಮಾಡ್ಬೇಕು ಅಂತ ಅನ್ನಿಸ್ಬೋದು, ಒಂದ್ಸತಿ ನಮ್ಮವ್ರನ್ನೇ ನಾನು ಕೊಲ್ಬೇಕಾಗತ್ತೆ ಅಂತ ಅನ್ನಿಸ್ಬೋದು. ಸೊ ಅವ್ರೊಂದು ಕನ್ಫ್ಯೂಸ್ಡ್ ಸ್ಟೇಟ್ ಆಫ್ ಮೈಂಡ್, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಇದ್ರಲ್ಲಿದ್ದಾರೆ. ಸೊ ಅದನ್ನ ದ್ವಂದ್ವ. ಇದು ಕರೆಕ್ಟಾ ಹ್ಮ್ ಅದು ಕರೆಕ್ಟಾ ಡಿಸೈಡ್ ಮಾಡೋದಕ್ ಹ್ಮ್ ಕಷ್ಟ ಆಗತ್ತೆ. ಸೊ ಹ್ಮ್ ಅದು ಅವನು ಶೋಕ ನಿರ್ದ್ವಂದ್ವ. ಮೋಹಗಳಿಗೆ ಆ ಒಳಗೊಳ್ತಾನೆ. ನಿರ್ದ್ವಂದ್ವನಾಗುವುದು ಅಂದ್ರೆ ಆ ದ್ವಂದ್ವ ಬಿಟ್ಟು ಇದೇ ಸರಿ ಅಂತ ಒಂದು ಡಿಸಿಷನ್ ತಗೊಂಡು ಮುಂದೆ ಹೋಗೋದು ಹ್ಮ್. ನಿರ್ದ್ವಂದ್ವ. ಇಲ್ಲಿ ಅರ್ಜುನನಿಗೆ ಎರಡು ದ್ವಂದ್ವಗಳು ಅಂತ ಇವಾಗ ನೀವು ಹೇಳಿದ್ರಿ. ಆ ಎರಡು ದ್ವಂದ್ವಗಳನ್ನ ಸರಿಯಾಗಿ ನಾವು ತಿಳ್ಕೊಳ್ಳೋಣ. ಏನು ಹ. ಒಂದು, ಅವನಿಗೆ ಮೋಹ ಶೋಕಗಳು ಬರುತ್ತೆ ಏನು ಅಂತ, ಇವರು ಬಂಧು ಬಾಂಧವರು ಅಂತ ಅಂದ್ಬಿಟ್ಟು ಹ್ಮ್. ಅದು ಒಂದು ನನ್ನ ಧರ್ಮ ಅಂತ ಅವನು ತಿಳ್ಕೊಳ್ತಾನೆ. ಇನ್ನೊಂದು ಧರ್ಮ ಏನೋ ಅವನು ಕ್ಷತ್ರಿಯನಾಗಿ ಅವನು ಆ, ಧರ್ಮವನ್ನ ಅವನು ಸಂಸ್ಥಾಪನೆ ಮಾಡೋದು ಇನ್ನೊಂದು ಧರ್ಮ. ಎರಡು ಧರ್ಮಗಳ ನಡುವೆ ಅವನಿಗೆ ದ್ವಂದ್ವ ಉಂಟಾಗತ್ತೆ. ಹ್ಮ್. ಯಾವ್ದನ್ನ ಬೇಕು ಅನ್ನೋದು ಅವನಿಗೆ ಗೊತ್ತಾಗದೆ ಹೋಗುತ್ತೆ. ಅವನು ಹ್ಮ್. ಆ, ತನ್ನ ಸ್ವಂತ ಆ, ಒಂದು ಬಂಧು ಬಾಂಧವರನ್ನ, ಅಂದ್ರೆ ನಾನು ದೇಹ ಮನಸ್ಸು ಬುದ್ಧಿ ಎಂಕೊಂಡಾಗ ನನ್ನ ಸ್ವಂತದವರನ್ನ ನಾನು ಕಾಪಾಡಬೇಕು ಅಂತಂದ್ಬಿಟ್ಟು ಅನ್ಕೊಳ್ತೀನಿ. ಅದು ಸಹಜವಾಗಿ ಬರುವಂತಹದ್ದು. ಆದ್ರೆ ಅದನ್ನ ಮೆಟ್ಟಿ ನಿಲ್ಲಬೇಕಾದ್ರೆ ನನ್ನ ನಿಜವಾದ ಸ್ವಧರ್ಮ ಏನಿದೆ, ನಾನು ಕ್ಷತ್ರಿಯ, ಇಡೀ ಸಮಾಜಕ್ಕೆ ಯಾವ್ದು ಹಿತ ಅದನ್ನ ಕಾಪಾಡಬೇಕು. ಇವಾಗ ಒಬ್ಬ ಜಡ್ಜ್ ಇರ್ತಾನೆ ಅಂತಂದ್ರೆ ಒಬ್ಬ ಅಪರಾಧಿ ತನಗ್ ಗೊತ್ತಿದ್ದಾನೆ ಅಂತ ಆ ಅಪರಾಧಿಯನ್ನ ಬಿಡೋ ಹಾಗಿಲ್ಲ ತಾನೆ. ಆ ಹೌದು. ಅಪರಾಧಿ ಒಂದು ಶಿಕ್ಷೆಯನ್ನ ಕೊಡ್ಬೇಕಾಗತ್ತೆ. ನನಗ್ ಗೊತ್ತಿದ್ದಾನೆ ಅಥವಾ ನನ್ ಮಗ ಇವನು ಅಂತಂದ್ಬಿಟ್ಟು ಯಾವ ಒಂದು ಆ ಆ, ಈ ಕರುಣೆ ಆಗ್ಲಿ ಅಥವಾ ಏನೇ ಆಗ್ಲಿ ಅಥವಾ ಒಂದು ಲಾ ಏನಿರುತ್ತೆ ಅದನ್ನ ಆ, ಬೇರೆ ರೀತಿಯಲ್ಲಿ ತಿರುಚೋದಾಗ್ಲಿ ಅಂಥದ್ದು ಏನು ಮಾಡೋ ಹಾಗಿಲ್ಲ. ಅವನು ನಿಜವಾಗ್ಲೂ ಅವನು ಒಳ್ಳೆಯ ಜಡ್ಜ್ ಆಗಿದ್ರೆ ಅವನು ಏನು ಎಲ್ಲರಿಗೂ ಏನು ಆ, ಒಂದು ಲಾ ಅನ್ನೋದು ಇರುತ್ತೋ ಅದನ್ನೇ ಅವನು ಅಲ್ಲಿ ಪರಿಪಾಲನೆಯನ್ನ ಮಾಡಬೇಕಾಗತ್ತೆ. ಅಲ್ಲಿ ಮಗ ಅನ್ನೋ ಒಂದು ಮಮಕಾರ ಇರೋ ಅಲ್ಲ, ಇರಬಾರ್ದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಿತ್ಯ ಸತ್ವಸ್ಥ, ನಿರ್ಯೋಗಕ್ಷೇಮ, ಇವೆರಡು ಸಹ ಬಹಳ ತಿಳ್ಕೊಳ್ಬೇಕಾಗಿರುವಂತಹ ವಿಷಯಗಳೇ. ಆಮ್, ನಿತ್ಯ ಸತ್ವಸ್ಥ ಅನ್ನೋದು ನಿಮ್ಗೇನಾದ್ರೂ ಗೊತ್ತಿದ್ರೆ ಮಾಲಾಜಿ ನೀವೇ ಹೇಳಿ. ನಿರ್ಯೋಗಕ್ಷೇಮ ಅನ್ನೋದು ರತ್ನಾಜಿಯವರ ಹೇಳಿ. ಹ್ಮ್. ಆ ಶ್ಲೋಕ ಇದನ್ನ ತೋರಿಸ್ತೀರಾ ಇದನ್ನ ವಿನಾನ್? ತೋರಿಸ್ತೀನಿ. ಮತ್ತೆ ಈ ಒಂದು ಶಬ್ದ, ಒಂದು ಪದ ಇದೆ ಅಲ್ಲ, ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಇದರಲ್ಲೇ ಎಲ್ಲ ಪೂರ್ತಿ ಅಡಕವಾಗಿ ಇದೆ. ಎಲ್ಲವೂ ಅಷ್ಟೇ. ನಿತ್ಯ ಸತ್ವಸ್ಥ ಅನ್ನೋದು ಅಷ್ಟೇ, ನಿರ್ಯೋಗಕ್ಷೇಮ ಅನ್ನೋ ಅಷ್ಟೇ. ನಮಗ್ ಗೊತ್ತಾಗೋವರೆಗೂ ಇದು ಕಷ್ಟ ಅನ್ಸುತ್ತೆ, ಗೊತ್ತಾದ್ಮೇಲೆ ಓ ಇಷ್ಟೇನಾ ಅಂತ ಅನ್ಸುತ್ತೆ. ತೋರಿಸ್ತೀನಿ ಇಲ್ಲಿ. ಹ್ಮ್. ನಿರ್ದ್ವಂದ್ವ ಅನ್ನೋದನ್ನ ಹ್ಮ್. ನೀವು
ಇದಾಯ್ತು. ನಿತ್ಯ ನಿತ್ಯ ಸತ್ವಸ್ತು. ಹ್ಮ್ ಅಂದ್ರೆ ಅದೇ ಸತ್ಯ. ಅಂದ್ರೆ ನಾವು ತಮಸ್ಸು ರಜಸ್ಸು ಇದನ್ನ ಒಂದನ್ ಮೇಲೆ ಇನ್ನೊಂದನ್ನ ಮೀರಿ ನಿಲ್ಲೋದೆ ಆ ನಿತ್ಯ ಸತ್ಯ. ಅದೇ ಸತ್ಯ. ಅಂದ್ರೆ ನಾವ್ ಅದನ್ನ ಮೀರಿ ನಿಲ್ಬೇಕು ಹ್ಮ್ ಅಂತ ಹೇಳ್ತಾ ಇರ್ಬೋದು. ಗೊತ್ತಿಲ್ಲ ಹ್ಮ್ ಕರೆಕ್ಟ್ ಓಕೆ ಮೀನಿಂಗು. ಓಕೆ. ತಿಳ್ಕೊಂಡ. ರತ್ನಾಜಿ, ನಿರ್ಯೋಗ ಕ್ಷೇಮ ಅಂತಂದ್ರೆ ಏನು ಹೇಳ್ತೀರಾ? ಯೋಗ ಅಂದ್ರೆ ಏನು, ಕ್ಷೇಮ ಅಂದ್ರೆ ಏನು ತಿಳ್ಕೊಂಡಿದ್ದೀರಾ? ಇಲ್ಲಿ ಕೊಟ್ಟಿದ್ರ ನೋಡಿ. ಲಾಭ ಯೋಗಕ್ಷೇಮ. ಮತ್ತು ಸಂರಕ್ಷಣೆಯ ಬಗ್ಗೆ ಕಾಳಜಿ ಇಲ್ಲದ. ಲಾಭ ಮತ್ತು ಸಂರಕ್ಷಣೆಯ ಬಗ್ಗೆ ಕಾಳಜಿ ಇಲ್ಲದ. ಇಲ್ಲದ. ಹ್ಮ್ ಇದು ನಿರ್ಯೋಗ ಕ್ಷೇಮ. ಇವಾಗ ಮ್ಯಾಮ್ ಒಂದು ಗುರಿ ಇಟ್ಕೊಂಡಿರ್ತೀವಿ, ಅದನ್ನ ತಲುಪ್ಲಿಕ್ಕೆ ಏನೇನು ಬೇಕು ಎಲ್ಲಾ ತಯಾರಿಗಳನ್ನ ನಾವು ಮಾಡ್ಕೋಬೇಕು. ಆದ್ರೆ ಅದನ್ನ ಮಾಡೋಕ್ ಮುಂಚೆನೇನೆ ಅದರಿಂದ ನಮ್ಗ್ ಲಾಭ ಸಿಗತ್ತಾ ಅಥವಾ ಲಾಸ್ ಮಾಡ್ಕೋತೀವಾ, ಅದು ಹಾಗಲ್ವಾ ಅಂತ ಅದನ್ನೆಲ್ಲಾ ಯೋಚನೆ ಮಾಡ್ತಾ ದುಃಖ ಏನು ದುಃಖಕ್ಕೊಳಗಾಗ್ಬಾರ್ದು ಅಂತ. ಆ ಹ್ಮ್ ಸಂರಕ್ಷಣೆಯ ಬಗ್ಗೆ ಕಾಳಜಿ ಇಲ್ಲದ ಅಂತಂದ್ರೆ ಅದ್ರಿಂದ ನೆಕ್ಸ್ಟ್ ಆಗುವಂತ ಇದನ್ನ ನಾವು ತಲೆ ಕೆಡಿಸ್ಕೊಳ್ಳೋದ್ ಬೇಡ. ಮೊದ್ಲು ಮಾಡ್ಬೇಕಾಗಿರೋಂತ ಕಾರ್ಯದ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಫಲ ಪ್ರತಿಫಲ ದೇವರಿಂದನೇ ಸಿಗುತ್ತೆ. ಅದಕ್ಕೆ ಕಾರ್ಯಕ್ಕೆ ತಕ್ಕಂತ ಫಲ ದೇವರಿಂದ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಮ್ಯಾಮ್. ಅಂದ್ರೆ ನಾವ್ ಹ್ಮ್ ಯಾವ್ದೇ ಕೆಲಸ ಮಾಡಿದ್ರು ನಿಸ್ವಾರ್ಥ ಬುದ್ಧಿಯಿಂದ ಮಾಡಿದ್ರೆ, ನಿಸ್ವಾರ್ಥ ಮನಸ್ಸಿನಿಂದ ಮಾಡಿದ್ರೆ ನಮಗ್ ಅದ್ರಿಂದ ಏನಾಗುತ್ತೆ ಅನ್ನೋದಕ್ಕಿಂತ ಆ ಹ್ಮ್ ಕಾರ್ಯ ಯಾವ ಸ್ಥಾನ ತಲುಪ್ತು ಅದ್ರ ಮೂಲಕ ನಮ್ಗೆ ಹ್ಮ್ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ಅದ್ರಿಂದ ಏನಾಯ್ತು ಅಂತ ಆಮೇಲೆ ಆ ಅದ್ರದ್ದು ಅದು ನಡೆದ ನಂತರ ಬರುತ್ತಲ್ಲ ಮ್ಯಾಮ್, ಏನ್ ಹೇಳ್ತೀವಿ ಅಲ್ಲ. ಅಪೇಕ್ಷೆ ಹ್ಮ್ ಫಲ. ಅದು ಆಮೇಲೆ ನಿರ್ಧಾರ ಆಗ್ಲಿ, ಆದ್ರೆ ಈಗ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅದನ್ನ ಮಾತ್ರ ಗಮನ ಹರಿಸು ಅಂತ ಹೇಳಿದಾರೆ ಮ್ಯಾಮ್. ಉದಾಹರಣೆ ಕೊಡೋದಾದ್ರೆ ಅದೇ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಅವರು ಗೊಂದಲಕ್ಕೊಳಗಾದಾಗ, ನಾನ್ ಯಾವ್ದಕ್ಕೋಸ್ಕರ ಯಾವ ಸಾಧನೆ ಮಾಡಕ್ಕೋಸ್ಕರ ನನ್ನ ಬಂಧು ಮಿತ್ರನೆಲ್ಲ ಕಳ್ಕೊಂಡು ನಾನು ಹೋಗ್ಬೇಕು ಅಂತ ಅವ್ರು ಕೂತಾಗ ಶ್ರೀಕೃಷ್ಣ ಪರಮಾತ್ಮ ಅವರು ಹೇಳಿರೋದು ಮ್ಯಾಮ್ ಇದು. ನೀನು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಈಗ ಗುರಿ ಸಾಧನೆ ಮುಖ್ಯ. ನಮ್ಮ ಏನ್ ಹೇಳ್ತೀವಿ ಈ ಪ್ರಪಂಚ ಭೂಮಿ ಬಾನು ಆಕಾಶ ಎಲ್ಲ ಇರೋವರೆಗೂ, ಪ್ರತಿ ಜೀವ ಸಂಕುಲ ಇರೋವರ್ಗುನು ಇದೊಂದು ಪಾಠ ಆಗಿ ಉಳಿಬೇಕು, ಇದೊಂದು ಕತೆ ಆಗಿ ಉಳಿಬೇಕು, ಎಲ್ರಿಗೂ ಒಂದು ಪ್ರೇರಣೆ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಇದಕ್ಕೆ ನೀನು ಏನ್ ಮಾಡ್ಬೇಕು ಅದನ್ನ ಮಾಡಿದ್ರೆ ನಿನ್ಗ ಫಲ ಆಮೇಲೆ ಸಿಗುತ್ತೆ ಅಂತ ಹೇಳಿದ್ದಿರ್ಬೋದು. ವಿಚಾರ ಮಾಡಿ. ತಪ್ಪಿದ್ರೆ ನೀವು ಓಕೆ, ತಪ್ಪೇನಿಲ್ಲ. ಆ, ಎಲ್ಲರ ಒಂದು ದೃಷ್ಟಿಕೋನ ಒಂದೊಂದು ರೀತಿಯಲ್ಲಿರುತ್ತೆ, ಆದ್ರೆ ಕೊನೆಗೆ ಇರುತ್ತೆ ಮ್ಯಾಮ್. ತಲುಪುವುದು ಒಂದೇ ಕಡೆಗೆ. ಹೌದು ಹೌದು. ತ್ರೈಗುಣ್ಯ ವಿಷಯ ವೇದ. ವೇದಗಳಲ್ಲಿ ತ್ರಿಗುಣಗಳ ಬಗ್ಗೆ ಮಾತಾಡ್ತಾರೆ. ತ್ರಿಗುಣಗಳು ಅನ್ನೋದು ಈ ಇಡೀ ಪ್ರಕೃತಿ ತ್ರಿಗುಣಮಯ. ಈ ಮೂರು ಗುಣಗಳು ಏನಿದೆ, ತಮಸ್ಸ ರಜಸ್ಸ ಸತ್ವಗುಣಗಳಿಂದ ಕೂಡಿರುವಂತಹದ್ದೇ ಈ ಆ, ಪೂರ್ತಿ ಪ್ರಪಂಚ ಪ್ರಕೃತಿ. ಅವುಗಳ ಸಮ್ಮಿಶ್ರಣದಲ್ಲಿ ಆ, ಒಂದೊಂದರಲ್ಲೂ ಒಂದೊಂದು ರೀತಿ ಇರೋದ್ರಿಂದ ನಮಗೆ ಪ್ರತಿಯೊಂದು ಭಿನ್ನ ಭಿನ್ನವಾಗಿ ಕಾಣಿಸೋದಕ್ಕೆ ಕಾರಣ ಅದು. ನೀವು ಯಾವ್ದಾದ್ರೂ ಎರಡು ವಸ್ತುಗಳು ಒಂದೇ ರೀತಿಯಲ್ಲಿ ಐಡೆಂಟಿಕಲ್ ಆಗಿ ಒಂಚೂರು ವ್ಯತ್ಯಾಸ ಇಲ್ಲದೆ, ಈವನ್ ಟ್ವಿನ್ಸ್ ಅಲ್ಲಿ ಸಹ ವ್ಯತ್ಯಾಸ ಇರುತ್ತೆ ಅಲ್ವಾ? ಹಾಗೆ ಒಂದೇ ಇರೋದನ್ನ ಯಾವ್ದಾದ್ರೂ ನೋಡಿದೀರಾ? ಒಂದು ಮರದ ಎಲೆಗಳು ಎಷ್ಟು ಇರುತ್ತವೆ, ಆದರೆ ಯಾವುದು ಒಂದೇ ತರ ಇರಲ್ಲ. ನೀವು ಅದನ್ನ ಅಬ್ಸರ್ವ್ ಮಾಡಿದಿರಾ? ಹೇಗೆ ಅಂತಂದ್ರೆ ಈ ಗುಣಗಳು ಇದೆಯಲ್ಲ, ಮೂರು ಗುಣಗಳು ಸಮ್ಮಿಶ್ರಣ ಒಂದೊಂದರಲ್ಲಿ ಒಂದೊಂದು ಪ್ರಪೋರ್ಷನ್ ಇರುತ್ತೆ, ಆದ್ರಿಂದ ನಮಗೆ ಭಿನ್ನವಾಗಿ ಕಂಡು ಬರುತ್ತೆ ಅವುಗಳ ಒಂದು. ಹಾಗೆ ಮನುಷ್ಯ ಈ ಪ್ರಕೃತಿಯಲ್ಲೇ ಇರುವಂತವನು, ಪ್ರಕೃತಿಗೆ ಸೇರಿದಂತಹವನು ಮನುಷ್ಯ. ಈ ದೇಹ ಮನಸ್ಸು ಬುದ್ಧಿಗಳು ಎಲ್ಲನೂ ಪ್ರಕೃತಿಗೆ ಸೇರಿರುವಂತಹದ್ದು. ನಾನು ಅಂದ್ರೆ ನಾನು ಆತ್ಮನು ಅಂತ ಗುರುತಿಸ್ಕೊಂಡಾಗ
ಈ ಪ್ರಕೃತಿ ನನ್ನಿಂದ ಬೇರೆಯಾಗಿ ನಾನು ನೋಡ್ತಾ ಇರ್ತೀನಿ. ಅದನ್ನ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ತಾನೆ. ಯಾವುದು ನನಗೆ ಗೋಚರವಾಗುತ್ತೋ ಅದು ನನ್ನಿಂದ ಬೇರೆ. ಅರ್ಥ ಆಗ್ತಿದ್ಯಾ? ಹೌದು ಮ್ಯಾಮ್. ಹೀಗೆ ವಿಚಾರ ಮಾಡುವುದನ್ನ ನಾವು ಕಲಿತಾ ಹೋಗ್ಬೇಕು. ಈ ಗುಣಗಳು ಆ ಆ ರೀತಿಯಲ್ಲಿ ಆ ಮನುಷ್ಯ ಕೆಟ್ಟೋನು, ಈ ಮನುಷ್ಯ ಕೆಟ್ಟೋನು, ಇನ್ನೊಬ್ಬ ಹಾಗೆ ಹೀಗೆ ಅಂತ ಅಂತೀವಿ ನಾವು. ಆದ್ರೆ ಒಳಗಡೆ ಇರುವಂತಹ ಪರಮಾತ್ಮ ಒಬ್ಬನೇ. ಈ ಗುಣಗಳು ಇಂದ ಅವನು ಬೇರೆ ಬೇರೆ ರೀತಿಯಲ್ಲಿ ವರ್ತಿಸ್ತಾನೆ. ಪರಮಾತ್ಮನ ಕಡೆಗೆ ಈ ಹಂತದಿಂದ ಈ ಹಂತಕ್ಕೆ ತೆಗೆದುಕೊಂಡು ಹೋಗೋದು. ತಮೋಗುಣದಲ್ಲಿ ಇದ್ದವನು ಅವನು ಓ ನಾನು ಹಿಂಗ್ ಬಿದ್ದುಕೊಂಡಿದ್ರೆ ಆಗಲ್ಲ, ನಾನು ಸ್ವಲ್ಪ ಚಟುವಟಿಕೆಯಿಂದ ಇದ್ರೆ ನಾನು ನನ್ನ ದಿನನಿತ್ಯದ ಒಂದು ಆ, ಏನು ಆ, ಆಹಾರಕ್ಕೆ ಮತ್ತೆ ವಸತಿಗೆ ಎಲ್ಲನೂ ಅನುಕೂಲ ಆಗತ್ತೆ. ಹಾಗಾಗ್ಬಿಟ್ಟು ನಾನು ಚಟುವಟಿಕೆಯಿಂದ ಇರೋಣ ಅಂತಂದ್ಬಿಟ್ಟು ಪ್ರಯತ್ನ ಪಟ್ರೆ ಅವನು ಆವಾಗ ಅವನಿಗೆ ಆ ಒಂದು ವಸತಿ ಆಗ್ಲಿ ಒಂದು ಆಹಾರಕ್ಕೆ ಆಗ್ಲಿ ಅವನು ಪರದಾಡುವಂತ ಪರಿಸ್ಥಿತಿ ಇರಲ್ಲ. ಅವಾಗ ಅದನ್ನ ಗಳಿಸ್ತಾನೆ. ಇದೆಲ್ಲ ಜ್ಞಾನ ಬರೋದಕ್ಕೆ ಮೊದಲಿನ ಹಂತದಲ್ಲಿ. ಅವಾಗ ಚಟುವಟಿಕೆ ಬಂದಾಗ ರಜೋಗುಣ ಬರುತ್ತೆ. ಅವಾಗ ಇದು ನಾನು ಈ ಕೆಲಸ ನಾನು ಮಾಡ್ತಾ ಇದ್ದೀನಿ. ಅಲ್ಲಿ ಕರ್ತೃತ್ವ ಮತ್ತು ಭೋಕ್ತೃತ್ವ. ನಾನು ಯಾವಾಗಲೂ ಕರ್ತೃ ಆಗ್ತೀನೋ, ಒಂದು ಕರ್ಮವನ್ನು ಮಾಡ್ತೀನೋ ಅದನ್ನ ಅನುಭವಿಸುವಂತಹ ಹಕ್ಕು ನನಗಿದೆ, ನಾನು ಭೋಕ್ತ ಅನ್ನೋದು ಬರುತ್ತೆ. ಈ ರಜೋಗುಣದಲ್ಲಿ ಹೆಚ್ಚಾಗಿ ಇದನ್ನ ಕಾಣ್ತೀವಿ ನಾವು. ಅದಕ್ಕೆ ಈ ಯಾವಾಗ್ಲೂ ಈ ಮೂರು ಗುಣಗಳನ್ನು ತೋರಿಸುವಾಗ ಈ ಮೂರು ಜನರ ಉದಾಹರಣೆಯನ್ನ ಕೊಡ್ತಾರೆ. ಇದು ಒಂದೇ ಫ್ಯಾಮಿಲಿಯವರೇ ಮೂರು ಜನನು ಮೂರು ರೀತಿಯ ಗುಣಗಳನ್ನ ಹೊಂದಿರ್ತಾರೆ. ಅವಾಗ ಇವನು ಸಾಕಷ್ಟು ಗಳಿಸಿದಾಗ ಅವನಿಗೆ ಜ್ಞಾನ ಬರುತ್ತೆ. ನಾನು ಪರಮಾತ್ಮ, ನನ್ನ ಇದೆಲ್ಲ ಬೇರೆ ನಡೀತಾ ಇದೆ, ಆದ್ರೆ ನಾನು ನಾನು ಇದನ್ನೆಲ್ಲ ನೋಡ್ತಾ ಇದ್ದೀನಿ, ನಾನು ಬೇರೆಯವನೇ ಅಂದ್ರೆ ನಾನು ಪರಮಾತ್ಮನ ಕಡೆಗೆ ಹೋಗ್ಬೇಕು, ಆ ಪರಮಾತ್ಮನಿಗೆ ಶರಣಾಗ್ಬೇಕು ಅನ್ನೋ ಸ್ಥಿತಿ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ. ಇಲ್ಲಿ ಆ ಹಂತ ಇಲ್ಲ. ಅದಕ್ಕೋಸ್ಕರ ಅವನು ಹೊರಗಿನ ವಸ್ತುಗಳೆಲ್ಲ ನನ್ನವು, ನನ್ನ ಸ್ವಾಧೀನ ಆಗ್ಬೇಕು, ನನಗೆ ದೇಹ ಬಲ ಇದ್ದೆ, ಆದ್ರಿಂದ ನಾನು ಅವುಗಳನ್ನೆಲ್ಲ ನಾನು ಗಳಿಸ್ತೀನಿ ಅಂತ ಅನ್ಕೊಳ್ತಾನೆ. ಆದ್ರೆ ಆ ವಿಷಯ ವಸ್ತುಗಳು ಅವುಗಳ ಪರಿಮಿತಿ ಏನು ಅನ್ನೋದು ಅವನಿಗೆ ಅರ್ಥ ಆಗಿರಲ್ಲ. ಎಲ್ಲ ಪ್ರಕೃತಿಯಲ್ಲಿ ಇರುವಂತಹ ಎಲ್ಲವೂ ಸಹ ಪರಿಮಿತವಾದದ್ದು. ಇವತ್ತು ಇದ್ದ ಹಾಗೆ ನಾಳೆ ಇರಲ್ಲ, ಎಲ್ಲ ಬದಲಾವಣೆಗೊಳ್ಳುವಂತಹದ್ದೇ. ಈಗ ಒಂದು ಹಣ್ಣು ಬೇಕು, ನನಗೆ ತುಂಬಾ ಇಷ್ಟ ಅಂತಂದ್ಬಿಟ್ಟು ನಾನು ಸಂಗ್ರಹ ಮಾಡಿ ಇಟ್ಕೊಂಡ್ರೆ ಅದು ಇನ್ನೊಂದು ತಿಂಗಳಾದ್ಮೇಲೆ ಅದು ಇರುತ್ತಾ, ಅದು ಬದಲಾವಣೆ ಆಗೋಗ್ಬಿಡುತ್ತೆ. ಹಾಗೆ ಎಲ್ಲ ಒಂದು ಒಂದು ಕೆಲವೊಂದು ಬೇಗ ಬದಲಾವಣೆ ಕಾಣಿಸ್ಬೋದು, ಕೆಲವೊಂದು ನಿಧಾನವಾಗಿ ಬದಲಾವಣೆ ಕಾಣಿಸ್ಬೋದು. ಯಾವ ಒಂದು ಸೌಂದರ್ಯಕ್ಕೆ ಮರಳಾಗಿ ಈ ರಾವಣನಂತಹವರು ಅಂತ ಕೃತ್ಯಗಳನ್ನು ಮಾಡ್ತಾರೋ ಆ ಸೌಂದರ್ಯ ಅನ್ನೋದು ಶಾಶ್ವತವಾಗಿ ಉಳಿಯುತ್ತಾ? ಒಂದಷ್ಟು ವರ್ಷಗಳಾದ್ಮೇಲೆ ಅವನಿಗೆ ಪಶ್ಚಾತ್ತಾಪ ಅನ್ನೋದಾಗುತ್ತೆ, ನಾನು ಇಂತಹ ಕೆಲಸವನ್ನ ಮಾಡಬಾರ್ದಿತ್ತು ಅನ್ನೋ ಹಂತಕ್ಕೆ ಅವನು ತಲುಪ್ತಾನೆ. ನಾವು ಉದಾಹರಣೆಗಳು ಸಾಕಷ್ಟು ನಾವು ಈ ಸಮಾಜದಲ್ಲಿ ನಾವು ನೋಡಿರ್ತೀವಿ. ಆಗ ಅವನಿಗೆ ಪರಿತಾಪವೂ ಆಗುತ್ತೆ, ನಾನು ಭಗವಂತನ ಕಡೆಗೆ ಹೋಗ್ಬೇಕು ಅಂತ. ಆದ್ರೆ ಅದಕ್ಕೆ ಮೊದಲೇ ಅರ್ಥ ಮಾಡಿಕೊಂಡು ಈ ವಿಭೀಷಣನಂತವರು ಸತ್ವಗುಣವನ್ನ ಹೊಂದಿರ್ತಾರೆ, ಭಗವಂತನನ್ನ ಕಾಣಬೇಕು ಅಂತ ಇರ್ತಾರೆ. ಆದ್ರೆ ಶ್ರೀಕೃಷ್ಣ ಹೇಳ್ತಾ ಇರೋದು ಏನು ಅಂತಂದ್ರೆ, ನೀನು ಈ ಎಲ್ಲಾ ಗುಣಗಳು ಬಿಟ್ಬಿಡು, ಇವು ಏನು ವೇದದಲ್ಲಿ ಹೇಳಿರುವಂತಹವೆಲ್ಲನೂ ನೀನು ಇದೆಲ್ಲ ಗಳಿಸುವುದಕ್ಕೋಸ್ಕರ, ಇದೆಲ್ಲ ಪ್ರಕೃತಿಗೆ, ಭೌತಿಕ ಪ್ರಕೃತಿಗೆ ಸಂಬಂಧಪಟ್ಟಿರೋದು. ನೀನು ಅವನ್ನೆಲ್ಲ ಬಿಟ್ಟು ಹಾಕ್ಬಿಡು, ನಿಸ್ತ್ರೈಗುಣ್ಯನಾಗು. ಅಂದ್ರೆ ನೀನು ಪ್ರಕೃತಿಯವನಾಗ್ಬೇಡ, ದೇಹ ಮನಸ್ಸು ಬುದ್ಧಿ ಅಂತ ಆಗ್ಬೇಡ, ನೀನು ನಾನು ಆತ್ಮ ಅನ್ನೋದನ್ನ ತಿಳ್ಕೋ, ಇವುಗಳನ್ನೆಲ್ಲ ದಾಟಿ ನಿಲ್ಲು. ಆತ್ಮನಿಗೆ ಯಾವ ಗುಣ ಇಲ್ಲ, ಗುಣಾತೀತ, ಅದಾಗು, ಅದು ನಿಸ್ತ್ರೈಗುಣ್ಯನಾಗು
ಅರ್ಜುನ ಅಂತ ಹೇಳ್ತಾ ಇರೋದು. ನಿರ್ದ್ವಂದ್ವ ಅಂದ್ರೆ ನೀವು ಹೇಳಿದಾಗೆ ದ್ವಂದ್ವಗಳು, ಆ ದ್ವಂದ್ವಗಳಿದ್ದಾಗ ನಮ್ಗೆ ಸುಖ ದುಃಖ, ಇವಾಗ ರಾಗ ದ್ವೇಷ ಇದ್ದಾಗ ನಮ್ಗೆ ಸುಖ ದುಃಖಗಳು ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಆ ದ್ವಂದ್ವವನ್ನ ಮೀರು, ಆ ದ್ವಂದ್ವ ಅತೀತನಾದಾಗ ನಿನಗೆ ಈ ರಾಗ ದ್ವೇಷಗಳು ಯಾವಾಗಿರಲ್ವೋ ಅವಾಗ ಸುಖ ದುಃಖಗಳು ಅನ್ನೋದು ಸಹ ಇಲ್ಲದೆ ಹೋಗುತ್ತೆ. ಆವಾಗ ನಿನಗೆ ನಿನ್ನ ಮನಸ್ಸು ಸಮಾಧಾನ ಸ್ಥಿತಿಯಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಿರ್ದ್ವಂದ್ವನಾಗು, ಮತ್ತೆ ನಿತ್ಯ ಸತ್ವಸ್ಥನಾಗು. ಈಗ ಮುಂದಿನ ಹಂತಕ್ಕೆ ನೀನು ಪರಮಾತ್ಮನ ಆ ಒಂದು ಪರಮಾತ್ಮ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ನಿನ್ನ ಆತ್ಮ ಅಂದ್ರೆ ಏನು, ಪರಮಾತ್ಮ ಅನ್ನೋದು ಅಂದ್ರೆ ಏನು, ಅವು ಎರಡು ಒಂದೇ ಅಂತ ತಿಳ್ಕೊಳ್ಬೇಕು ಅಂದ್ರೆ ನಿತ್ಯ ಸತ್ವಸ್ಥನಾಗ್ಬೇಕು. ಸತ್ವ, ಸತ್ವಗುಣ, ಸತ್ವಗುಣದಲ್ಲಿ ಎರಡು ರೀತಿಯಲ್ಲಿ ಇರುತ್ತೆ. ಒಂದು ಮಿಶ್ರ ಸತ್ವಗುಣ, ಒಂದು ಶುದ್ಧ ಸತ್ವಗುಣ. ಮಿಶ್ರ ಸತ್ವಗುಣದಲ್ಲಿ ಈ ವಿಭೀಷಣ ಇದ್ದಾನೆ. ಇಲ್ಲಿ ಏನು ಅಂತಂದ್ರೆ ಈ ಆ, ಎಲ್ಲರಿಗೂ ತುಂಬಾ ಒಳ್ಳೆಯರಪ್ಪ ಇವರು, ದೈವ ದೇವರಲ್ಲಿ ಬಹಳ ಭಕ್ತಿ ಇರುವಂತಹವರು, ತುಂಬಾ ಉತ್ತಮರು ಅಂತ ನಾವು ಯಾರನ್ನು ಗುರುತಿಸ್ಕೊಳ್ತೀವೋ ಎಲ್ಲನೂ ಸಹ ಈ ತಮಸ್ಸು ರಜಸ್ಸು ಮಿಶ್ರಿತವಾದಂತಹ ಸತ್ವಗುಣ ಮಿಶ್ರಿತವಾದಂತಹ ಗುಣಗಳು ಇರುತ್ತೆ. ಸತ್ವ ಪ್ರಧಾನವಾಗಿರುತ್ತೆ, ಇವು ಸ್ವಲ್ಪ ಸ್ವಲ್ಪ ಮಟ್ಟಿಗಿರುತ್ತೆ. ಈ ತಮಸ್ಸು ಇಲ್ಲದೆ ಹೋದ್ರೆ ನಾವು ಮಲ್ಗೋದ್ ಬೇಡ್ವಾ, ರೆಸ್ಟ್ ತಗೊಳೋದ್ ಬೇಡ್ವಾ, ಬೇಕಲ್ವಾ? ಅದಕ್ಕೋಸ್ಕರ ತಮಸ್ಸು ಬೇಕು ನಮ್ಗೆ. ರಜೋಗುಣ ಇಲ್ಲ ಅಂತಂದ್ರೆ ನಮ್ಮ ದೈನಂದಿನ ಒಂದು ಆಹಾರ ವಸತಿಗೋಸ್ಕರ ಆದ್ರೂ ನಾವು ಏನಾದ್ರೂ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಲ್ವಾ. ಈ ರಜೋಗುಣ ಇಲ್ಲ ಅಂತಂದ್ರೆ ನಮ್ಗೇನು ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇರಲ್ಲ. ಅದಕ್ಕೆ ರಜಸ್ ಅನ್ನೋದು ಸಹ ಅಗತ್ಯವಾದಂಥದ್ದೇ. ಇವು ಯಾವು ಇರಬಾರ್ದು ಅನ್ನೋದೇನು ಇಲ್ಲ. ಆದ್ರೆ ನಾನು ಈ ಸತ್ವಗುಣ ಪ್ರಧಾನವಾದಾಗ ನಾನು ಭಗವಂತನ ಕಡೆಗೆ ಹೋಗ್ತೀನಿ. ಯಾವಾಗ ಜ್ಞಾನವ ಪೂರ್ತಿಯಾಗಿ ಬರುತ್ತೋ ಆವಾಗ ಈ ಎಲ್ಲ ಗುಣಗಳು ಇದ್ರು ಇವೆಲ್ಲನೂ ಪ್ರಕೃತಿಯಲ್ಲಿ ನಡೀತಾ ಇರೋವು, ನನ್ನ ದೇಹ ಮನಸ್ಸು ಬುದ್ಧಿಗಳಲ್ಲಿ ನಡೀತಾ ಇರೋವು. ನಾನು ಅವುಗಳನ್ನ ನೋಡ್ತಾ ಇರುವಂತಹ ಸಾಕ್ಷಿ, ನಾನು ಆತ್ಮ ಅನ್ನೋದು ಅವನಿಗೆ ತಿಳಿಯುತ್ತೆ. ಅಲ್ಲಿ ನಿತ್ಯ ಸತ್ವಸ್ಥನಾಗು ಅಂತಂದ್ರೆ ಶುದ್ಧ ಸತ್ವ ಗುಣದಲ್ಲಿ ನಿಂತುಕೊಂಡಾಗ ಅಲ್ಲಿ ಆತ್ಮನಲ್ಲೇ ಸ್ಥಾಪಿತನಾದ ಅನ್ನುವುದು ಅರ್ಥ ಇಲ್ಲಿ. ಇದು ಗೊತ್ತಾಯ್ತಾ? ಇದು ಸ್ವಲ್ಪ ಟಫ್ ಅನ್ನಿಸ್ತಾ? ನಿತ್ಯ ಸತ್ವಸ್ಥ ಅನ್ನೋದು ಕ್ಲಿಯರ್ ಆಯ್ತಾ? ಹಾ ಮ್ಯಾಮ್. ಓಕೆ. ಆಗಿದೆ ಮ್ಯಾಮ್, ಬಟ್ ಹೋಗ್ತಾ ಹೋಗ್ತಾ ಆಡ್ ಆಗ್ತಿರುತ್ತಲ್ಲ ಅದ್ರ ಬಗ್ಗೆನೇ ಇದ್ದಾಗ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಆಮೇಲೆ ನಿರ್ಯೋಗ ಕ್ಷೇಮ ಅನ್ನೋದನ್ನ ತೆಗೆದುಕೊಳ್ಳೋಣ. ನಿರ್ಯೋಗ ಕ್ಷೇಮ, ಯೋಗ, ಯೋಗ ಅಂತಂದ್ರೆ ಏನಾದ್ರೂ ಒಂದು ಪಡೆದುಕೊಳ್ಳೋದು, ಕ್ಷೇಮ ಅಂತಂದ್ರೆ ಅದನ್ನ ಸಂರಕ್ಷಣೆ ಮಾಡುವಂತಹದ್ದು. ನಮ್ಮ ಜೀವನದಲ್ಲಿ ಯಾವಾಗ್ಲೂ ಅಷ್ಟೇ ಏನಾದ್ರೂ ಒಂದು ನಾವು ಜೀವನ ಮಾಡ್ಬೇಕು ಅಂತಂದ್ರೆ ಏನಾದ್ರೂ ಪಡ್ಕೊಳ್ಳೇಬೇಕಲ್ಲ, ಪಡ್ಕೊಳ್ಬೇಕು, ಮತ್ತೆ ಅದನ್ನ ಸಂರಕ್ಷಣೆ ಮಾಡ್ಬೇಕು. ಇದೇ ನಮ್ಮ ಪೂರ್ತಿ ಜೀವನದಲ್ಲಿ ನಮ್ಮನ್ನ ಸಂಸಾರ ಬಂಧನಕ್ಕೆ ಒಳಪಡಿಸುವಂಥದ್ದು. ಏನೋ ಒಂದು ಗಳಿಸ್ತೀವಿ ಅದನ್ನ ಸಂರಕ್ಷಣೆ ಮಾಡ್ಬೇಕು. ಇವಾಗ ತುಂಬಾ ದುಡ್ಡಿದ್ರೆ ನಾನು ಸಂತೋಷವಾಗಿರ್ತೀನಿ ಅಂತ ಅನ್ಕೊಳ್ತೀನಿ, ಅದಕ್ಕೋಸ್ಕರ ಅದನ್ನ ಗಳಿಸ್ತೀನಿ. ಆದ್ರೆ ಅದನ್ನ ಸಂರಕ್ಷಣೆ ಮಾಡ್ಬೇಕು ಅಂತಂದ್ಬಿಟ್ಟು ದುಃಖಕ್ಕೆ ಒಳಗಾಗ್ತೀನಿ. ಯಾವ ರೀತಿ ಇದನ್ನ ಸಂರಕ್ಷಣೆ ಮಾಡೋದು ಅಂತಂದ್ಬಿಟ್ಟು ಅದಕ್ಕೆ ಇವು ಎಲ್ಲವೂ ಸಹ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟು ಎಲ್ಲ ಯೋಗ ಕ್ಷೇಮ ಎಲ್ಲವೂ ನನಗೆ ಏನೋ ಬೇಕಾಗಿಲ್ಲ, ನಾನು ಸಾಕ್ಷಿ, ನಾನು ಆತ್ಮ, ನಾನು ಬ್ರಹ್ಮ ಸ್ವರೂಪಿ ಅಂತ ನಿಂತ್ಕೊಂಡಾಗ ಈ ಯೋಗಕ್ಷೇಮಗಳ ಚಿಂತೆ ಅನ್ನೋದು ನಮ್ಗೆ ಇರಲ್ಲ. ಈ ರೀತಿಯಾಗಿ ಭಗವಂತ ಒಂದೊಂದು ಹಂತದಲ್ಲೂ ಸಹ ಮನಃಶಾಸ್ತ್ರವನ್ನ ಮತ್ತೆ ಹೇಗೆ ಹಂತ ಹಂತವಾಗಿ ನೀನು ಜೀವನ್ಮುಕ್ತನಾಗಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತಾ ಇದ್ದಾನೆ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಒಂದೇ ಸರ್ತಿ ನಿನಗೆ ಈ ಆತ್ಮಜ್ಞಾನ ಅನ್ನೋದು ಜೀರ್ಣಿಸ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೋಸ್ಕರ ನೀನು ಕರ್ಮಯೋಗವನ್ನ ಮಾಡ್ತಾ ಮಾಡ್ತಾ ನಿನಗೆ ಈ ಎಲ್ಲವೂ ಸಹ ನಿನ್ನದಾಗತ್ತೆ. ಕರ್ಮಯೋಗವನ್ನ ಮಾಡು ಅಂತ ಪ್ರೇರೇಪಣೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನೀನ್ ಯಾರು ಅನ್ನೋದನ್ನ
ತಿಳ್ಕೋ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಡೌಟ್ ಇದ್ರೆ ಕೇಳಿ. ಇಲ್ಲ ಅಂದ್ರೆ ನಮ್ಮ ಮುಂದಿನ ಆ, ಶ್ಲೋಕಕ್ಕೆ ಹೋಗೋಣ. ಈಗಾಗಲೇ ಟೈಮ್ ಆಯ್ತು ಅನ್ಸುತ್ತೆ. ನಿಲ್ಸೋಣ, ಇದನ್ನ ಮುಂದಿನ ವಾರ ಮಾಡೋಣ ಅಲ್ವಾ? ಆಗ್ಬೋದಾ? ಸರಿ ಮ್ಯಾಮ್. ಹಾ ಮ್ಯಾಮ್. ಯಾಕೆಂದ್ರೆ ಇದು ತಗೊಂಡ್ರೆ ಇದು ತುಂಬಾ ದೊಡ್ಡದಾಗೆ ಇದೆ, ಡೀಟೈಲ್ ಆಗಿ ಮಾಡ್ಬೇಕಾಗತ್ತೆ, ತುಂಬಾ ಅರ್ಧ ಗಂಟೆ ಆಗೋಗುತ್ತೆ. ನೆಕ್ಸ್ಟ್ ವೀಕೆ ತಗೊಳ್ಳೋಣ. ಇವಾಗ ಇಲ್ಲಿಗೆ ನಿಲ್ಸೋಣ. ಇದ್ರಲ್ಲಿ ಡೌಟ್ ಇದ್ರೆ ಕೇಳಿ. ಎಸ್ ಸರ್, ನೋ? ಇಲ್ಲ ಮ್ಯಾಮ್. ಅಲ್ಲ, ಡೌಟ್ ಯಾವಾಗ ಬರುತ್ತೆ ಮ್ಯಾಮ್? ನೆಕ್ಸ್ಟ್ ಮತ್ತೆ ಇದೇ ಕ್ವಶನ್ ಆಡ್ ಆನ್ ಮಾಡ್ತಿರಲ್ಲ, ಸ್ವಲ್ಪ ಏನಾದ್ರು ಎಕ್ಸ್ಟ್ರಾ ಆಡ್ ಮಾಡಿ ಯಾವಾಗ ಬರುತ್ತೆ ಕೇಳ್ತೀವಿ. ಓಕೆ. ಹಾ ಮ್ಯಾಮ್. ಇವತ್ತಿಗೆ ಮುಗಿಸೋಣ. ಧನ್ಯವಾದಗಳು ಎಲ್ಲರಿಗೂ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು.